ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಭಾರತದ ಒಕ್ಕೂಟ. ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಒಕ್ಕೂಟ ಎಂದರೆ ಇಡೀ ಭಾರತ ದೇಶದ ಸಾರ್ವಭೌಮ ಮತ್ತು ಏಕೀಕೃತ ಘಟಕವಾಗಿದ್ದು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡುತ್ತೆ ಫ್ರೆಂಡ್ಸ್. ನಮ್ಮ ಸಂವಿಧಾನದ ಪ್ರಕಾರ ಭಾರತವನ್ನು ಒಕ್ಕೂಟ ಅಂತ ಹೇಳಲಾಗಿದೆ. ಇಡೀ ಭಾರತ ದೇಶದ ಸಾರ್ವಭೌಮ ಮತ್ತು ಏಕೀಕೃತ ಘಟಕವಾಗಿದ್ದು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡುತ್ತೆ ಫ್ರೆಂಡ್ಸ್. ಸಂವಿಧಾನದ ಮೊದಲನೆಯ ಭಾಗದಲ್ಲಿ ಕಂಡುಬರುವ 1ರಿಂದ 4ನೇ ವಿಧಿಗಳು ಒಕ್ಕೂಟ ಮತ್ತು ಭೂಪ್ರದೇಶಗಳಿಗೆ ಸಂಬಂಧಿಸಿವೆ. ನಮ್ಮ ಭಾರತ ಸಂವಿಧಾನದ ಮೊದಲನೇ ಭಾಗದಲ್ಲಿ 1ರಿಂದ 4ನೇ ವಿಧಿಗಳು ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ವಿವರಣೆಯನ್ನು ನೀಡ್ತಾವೆ ಫ್ರೆಂಡ್ಸ್. ನಮ್ಮ ಭಾರತ ಸಂವಿಧಾನದ ಯಾವುದೇ ಭಾಗದಲ್ಲಿ ಸಂಯುಕ್ತ ವ್ಯವಸ್ಥೆ ಎಂಬ ಪದಗಳ ಬಳಕೆ ಆಗಿಲ್ಲ. ನಾವು ಹೇಳ್ತೀವಿ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಸಂಯುಕ್ತ ಪದ್ಧತಿಯನ್ನು ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳ್ತೀವಿ. ಆದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿಯ ಕೆಲವೊಂದು ಲಕ್ಷಣಗಳನ್ನು ಅಳವಡಿಸಲಾಗಿದೆ, ಆದರೆ ಸಂಪೂರ್ಣವಾಗಿ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿಲ್ಲ. ಈ ಅಮೆರಿಕ ಸಂಯುಕ್ತ ಸಂಸ್ಥಾನ ಪದ್ಧತಿ ಅದರ ಒಂದು ಸರ್ಕಾರ ಪದ್ಧತಿ ಇದೆ ಅಲ್ಲ, ಅದಕ್ಕಿಂತ ತೀರಾ ಭಿನ್ನವಾಗಿದೆ. ನಮ್ಮ ಭಾರತ ಸಂವಿಧಾನದ ಸಂಯುಕ್ತ ಪದ್ಧತಿಯು ಅಮೆರಿಕ ಸಂಯುಕ್ತ ಸಂಸ್ಥಾನದ ಆ ಒಂದು ಸಂಯುಕ್ತ ಪದ್ಧತಿಗಿಂತ ಬಹಳ ಭಿನ್ನವಾಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸಂಪೂರ್ಣವಾಗಿ ನಮ್ಮ ಭಾರತವು ಸಂಯುಕ್ತ ಸರ್ಕಾರ ವ್ಯವಸ್ಥೆ ಹೊಂದಿದೆ ಅನ್ನೋದನ್ನು ಒಪ್ಕೊಳ್ಳೋಕ್ಕಾಗಂಗಿಲ್ಲ. ಇದು ಏಕಾತ್ಮಕ ಸರ್ಕಾರ ಹಾಗೂ ಸಂಯುಕ್ತ ಸರ್ಕಾರ ಎರಡರ ಲಕ್ಷಣಗಳ ಮಿಶ್ರಣವನ್ನು ಒಳಗೊಂಡಿದೆ. ನಮ್ಮ ಭಾರತ ಸಂವಿಧಾನದಲ್ಲಿ ಸಂಯುಕ್ತ ಸರ್ಕಾರದ ಕೆಲವೊಂದು ಅಂಶಗಳು ಇದ್ದಾವೆ, ಆದರೆ ಸಂಯುಕ್ತ ವ್ಯವಸ್ಥೆ ಎನ್ನುವಂತಹ ಪದಗಳನ್ನು ನಮ್ಮ ಭಾರತ ಸಂವಿಧಾನದ ಯಾವುದೇ ಭಾಗದಲ್ಲಿ ಬಳಸಲಾಗಿಲ್ಲ. ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್, ನೆನ್ಪಿಟ್ಕೋಬೇಕು. ನಮ್ಮ ಭಾರತ ಸಂವಿಧಾನದಲ್ಲಿ ಸಂಯುಕ್ತ ವ್ಯವಸ್ಥೆ ಎನ್ನುವಂತಹ ಪದ ಬಳಕೆಯಾಗಿದೆಯಾ ಅನ್ನೋದಾದರೆ ಎಲ್ಲಿಯೂ ಸಹ ಈ ಸಂಯುಕ್ತ ವ್ಯವಸ್ಥೆ ಎಂಬ ಪದವು ಬಳಕೆಯಾಗಿಲ್ಲ ಅನ್ನೋದು ನೆನಪಿರಬೇಕು ಫ್ರೆಂಡ್ಸ್. ಇನ್ನು ಭಾರತ ರಾಜ್ಯಗಳ ಒಕ್ಕೂಟ ಎನ್ನುವಂತಹ ಪದವನ್ನು ಬಳಸಲಾಗಿದೆ. ಸಂಯುಕ್ತ ವ್ಯವಸ್ಥೆ ಎನ್ನುವಂತಹ ಪದ ಎಲ್ಲಿಯೂ ಬಳಸಲಾಗಿಲ್ಲ. ನಮ್ಮ ಭಾರತ ಸಂವಿಧಾನದಲ್ಲಿ ಭಾರತ ರಾಜ್ಯಗಳ ಒಕ್ಕೂಟ ಎನ್ನುವಂತಹ ಪದ ಬಳಕೆಯಾಗಿದೆ. ಈ ರಾಜ್ಯಗಳ ಒಕ್ಕೂಟ ಎನ್ನುವಂತಹ ಪದವು ನಾವು ಅತ್ಯಂತ ಪ್ರಬಲ ಕೇಂದ್ರ ಸರ್ಕಾರವುಳ್ಳ ಸಂಯುಕ್ತ ಪದ್ಧತಿ ಹೊಂದಿರುವುದರ ಬಗ್ಗೆ ಸೂಚಿಸುತ್ತೆ. ನಮ್ಮ ಒಂದು ಸಂಯುಕ್ತ ಪದ್ಧತಿ ಹೇಗಿದೆ ಅನ್ನೋದಾದರೆ ಅತ್ಯಂತ ಪ್ರಬಲ ಕೇಂದ್ರ ಸರ್ಕಾರವನ್ನು ಹೊಂದಿದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾಕೆ ಕೇಂದ್ರ ಸರ್ಕಾರಕ್ಕೆ ಪ್ರಬಲ ಅಧಿಕಾರವನ್ನು ನೀಡಲಾಗಿದೆ ಅನ್ನೋದಾದರೆ, ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ. ನಮ್ಮ ಭಾರತದಲ್ಲಿ ಬೇರೆ ಬೇರೆ ಧರ್ಮ, ಜಾತಿ, ಜನಾಂಗ, ಭಾಷೆ ಎಲ್ಲ ಥರದ ಜನರು ವಾಸ ಮಾಡ್ತಾರೆ, ಹೌದಾ? ಇಲ್ಲಿ ನಮ್ಮ ಭಾರತದ ಸ್ಥಿರತೆ, ಭದ್ರತೆ, ಏಕತೆ, ಸಮಗ್ರತೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಈ ಪ್ರಬಲ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ನಾನು ಅವಾಗಲೇ ಹೇಳಿದೆ, ನಮ್ಮ ಭಾರತದ ಸಂಯುಕ್ತ ಪದ್ಧತಿಯು ಅಮೆರಿಕ ಸಂಯುಕ್ತ ಸರ್ಕಾರಕ್ಕಿಂತ ತೀರಾ ಭಿನ್ನವಾಗಿದೆ ಅಂತ. ಹೇಗೆ ಅಂತಂದರೆ, ಅಮೆರಿಕ ಸಂಯುಕ್ತ ಪದ್ಧತಿ ಅನ್ನುವಂಥದ್ದು ಆ ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜ್ಯಗಳ ನಡುವಿನ ಒಂದು ಒಪ್ಪಂದದ ಫಲವಾಗಿದೆ. ಆದರೆ ನಮ್ಮ ಭಾರತದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳ ಒಂದು ವಿಭಜನೆಯನ್ನು ಮಾಡಲಾಗಿದೆ ಫ್ರೆಂಡ್ಸ್. ಇಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ರಚನೆ ಮಾಡಲಾಗಿದೆ. ಅವುಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದುಕೊಂಡು ಅಧಿಕಾರವನ್ನು ಚಲಾಯಿಸ್ತವೆ. ಭಾರತ ರಾಜ್ಯಗಳ ಒಕ್ಕೂಟ ಅನ್ನುವಂತಹ ಪದ ಏನನ್ನ ಸೂಚಿಸುತ್ತಾ ಅಂತಂದರೆ, ನಾವು ಅತ್ಯಂತ ಪ್ರಬಲ ಕೇಂದ್ರ ಸರ್ಕಾರವುಳ್ಳ ಸಂಯುಕ್ತ ಪದ್ಧತಿ ಹೊಂದಿದ್ದೇವೆ ಅನ್ನೋದ್ರ ಬಗ್ಗೆ ಸೂಚಿಸುತ್ತೆ ಫ್ರೆಂಡ್ಸ್.
ಭಾರತವನ್ನು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ. ಅಮೆರಿಕಾದಲ್ಲಿ ಎಲ್ಲ ರಾಜ್ಯಗಳು ತಮ್ಮ ನಡುವೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾವೆ, ಹೌದಾ. ಆಂತರಿಕ ಪರಮಾಧಿಕಾರವನ್ನ ತಮ್ಮಲ್ಲೇ ಉಳಿಸ್ಕೊಂಡು ಬಾಹ್ಯ ಪರಮಾಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳು ಒಂದು ಒಪ್ಪಂದಕ್ಕೆ ಒಳಗಾಗಿ ಅಲ್ಲಿ ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನ ಅನ್ನುವಂಥದ್ದು ರಚನೆ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಭಾರತ ರಾಜ್ಯಗಳ ಒಕ್ಕೂಟ. ಇಲ್ಲಿ ಆಡಳಿತ ಸುಗಮವಾಗಿ ನಡೀಲಿ, ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗಲಿ, ಜನರ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕಾಗಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ವಿಂಗಡಿಸಲಾಗಿದೆ, ಹೌದಾ. ಅಮೆರಿಕ ದೇಶದಂತೆ ಇಲ್ಲಿ ರಾಜ್ಯಗಳು ಒಪ್ಪಂದ ಮಾಡಿಕೊಂಡು ನಮ್ಮ ದೇಶ ಅಸ್ತಿತ್ವಕ್ಕೆ ಬಂದಿರುವಂಥದ್ದಲ್ಲ. ಇಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ವಿಂಗಡಿಸಲಾಗಿದೆ ಫ್ರೆಂಡ್ಸ್. ಭಾರತದ ಒಕ್ಕೂಟ ಎಂಬುದು ರಾಜ್ಯಗಳನ್ನು ಒಳಗೊಳ್ಳುತ್ತದೆ. ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಅಂತ ಹೇಳಿದೆ. ಇಲ್ಲಿ ಭಾರತದ ಒಕ್ಕೂಟ ಅನ್ನುವಂಥದ್ದು ಪದ ಏನು ಸೂಚಿಸುತ್ತಾ ಅಂದರೆ ನಮ್ಮ ಭಾರತ ರಾಜ್ಯಗಳನ್ನು ಒಳಗೊಂಡಿರುವಂಥದ್ದನ್ನು ಸೂಚಿಸುತ್ತೆ. ಇನ್ನು ಭಾರತದ ಭೂಪ್ರದೇಶ ಅನ್ನುವಂಥದ್ದು ಇದರ ಅರ್ಥ ಏನು ಅಂದರೆ ರಾಜ್ಯಗಳು ಬರ್ತವೆ, ಕೇಂದ್ರಾಡಳಿತ ಪ್ರದೇಶಗಳು, ಹಾಗೂ ಭಾರತ ಸರ್ಕಾರವು ಭವಿಷ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ವಶಪಡಿಸಿಕೊಳ್ಳಬಹುದಾದಂತಹ ಪ್ರದೇಶಗಳನ್ನು ಸಹ ಒಳಗೊಂಡಿರುತ್ತೆ. ಭಾರತದ ಒಕ್ಕೂಟ ಅಂತಂದರೆ ರಾಜ್ಯಗಳನ್ನು ಒಳಗೊಳ್ಳುತ್ತೆ, ಭಾರತದಲ್ಲಿರುವಂತಹ ರಾಜ್ಯಗಳನ್ನು ಅದು ಒಳಗೊಂಡಿರುತ್ತೆ. ಇನ್ನು ಭಾರತದ ಭೂಪ್ರದೇಶ ಅಂದರೆ ರಾಜ್ಯಗಳು ಅಷ್ಟೇ ಅಲ್ಲದೆ ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಮುಂದಿನ ದಿನಮಾನಗಳಲ್ಲಿ ಭಾರತ ಸರ್ಕಾರವು ವಶಪಡಿಸಿಕೊಳ್ಳಬಹುದಾದಂತಹ ಪ್ರದೇಶಗಳನ್ನು ಕೂಡ ಒಳಗೊಳ್ಳುತ್ತೆ. ಇದನ್ನು ನಾವು ಭಾರತದ ಭೂಪ್ರದೇಶ ಅಂತ ಹೇಳ್ತೀವಿ ಫ್ರೆಂಡ್ಸ್. ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳು ಕೇಂದ್ರ ಸರ್ಕಾರದೊಂದಿಗೆ ಅಧಿಕಾರ ಹಂಚಿಕೊಂಡಿವೆ. ನಮ್ಮ ಭಾರತ ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳು 28 ರಾಜ್ಯಗಳಿದ್ದಾವೆ ಪ್ರಸ್ತುತ ದಿನಮಾನದಲ್ಲಿ. ಅವು ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರದೊಂದಿಗೆ ಸಂವಿಧಾನಾತ್ಮಕವಾಗಿ ಅಧಿಕಾರ ಹಂಚಿಕೊಂಡಿವೆ. ನಮ್ಮ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ವಿಭಜನೆಯಾಗಿದೆ. ಯಾವ ರೀತಿಯಾಗಿ ಅಂತಂದರೆ ಸಂವಿಧಾನಾತ್ಮಕವಾಗಿ, ಸಂವಿಧಾನದ ಮೂಲಕ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ 3 ರೀತಿಯಾಗಿ ಅಧಿಕಾರ ವಿಭಜನೆ ಆಗಿರೋದನ್ನು ನಾವು ಕಾಣಬಹುದು. ಅದನ್ನು ನಾನು ಸವಿಸ್ತಾರವಾಗಿ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಒಂದೇ ಕ್ಲಾಸಲ್ಲಿ ಎಲ್ಲ ಟಾಪಿಕ್ಗಳನ್ನು ಕ್ಲಿಯರಾಗಿ ಹೇಳೋಕ್ಕಾಗಂಗಿಲ್ಲ, ಹೌದಾ. ನೀವು ಹಂತ ಹಂತವಾಗಿ ಪ್ರತಿಯೊಂದು ವಿಡಿಯೋನ ನೋಡಿದಾಗ ಮಾತ್ರ ಎಲ್ಲ ಟೋಟಲ್ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗುತ್ತೆ, ಹೌದಾ. ಇದೊಂದೇ ಕ್ಲಾಸಲ್ಲಿ ಇಡೀ ಸಂವಿಧಾನ ಅರ್ಥ ಮಾಡ್ಕೋಬೇಕಂದ್ರೆ ಅದು ಸಾಧ್ಯವಿಲ್ಲ, ಹೌದಾ. ಅದಕ್ಕೋಸ್ಕರ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ. ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ವಶಪಡಿಸಿಕೊಂಡ ಪ್ರದೇಶಗಳು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಡ್ತವೆ ಫ್ರೆಂಡ್ಸ್. ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ವಶಪಡಿಸಿಕೊಂಡಂತಹ ಪ್ರದೇಶಗಳು ಇವುಗಳು ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಡ್ತವೆ. ಇನ್ನು ಭಾರತವು ಒಪ್ಪಂದ, ವಶಪಡಿಸಿಕೊಳ್ಳುವಿಕೆ ಮುಂತಾದ ಅಂತಾರಾಷ್ಟ್ರೀಯ ಕಾನೂನಿನಿಂದ ಮಾನ್ಯತೆ ಪಡೆದ ವಿಧಾನಗಳ ಮೂಲಕ ವಿದೇಶಿ ಭೂಪ್ರದೇಶಗಳನ್ನು ಸಹ ವಶಪಡಿಸಿಕೊಳ್ಳಬಹುದು. ಉದಾಹರಣೆ ದಾದ್ರಾ ಮತ್ತು ನಗರ ಹವೇಲಿ, ಗೋವಾ, ದಿಯು ದಮನ್, ಪಾಂಡಿಚೇರಿ, ಸಿಕ್ಕಿಂ. ಈ ಪ್ರದೇಶಗಳನ್ನು ವಶಪಡಿಸಿಕೊಂಡಿರುವುದರ ಬಗ್ಗೆ ನಾನು ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಪ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫ್ರೆಂಡ್ಸ್. ಜಸ್ಟ್ ಇವಾಗ ಸಿಂಪಲ್ ಆಗಿ ತಿಳ್ಕೊಳ್ರಿ. ಈ ದಾದ್ರಾ, ನಗರ ಹವೇಲಿ, ಗೋವಾ, ದಮನ್ ಮತ್ತು ದಿಯು, ಪಾಂಡಿಚೇರಿ, ಸಿಕ್ಕಿಂ ಈ ರೀತಿಯಾಗಿ ಭಾರತವು ಒಪ್ಪಂದ, ವಶಪಡಿಸಿಕೊಳ್ಳುವಿಕೆ ಮುಂತಾದ ಅಂತಾರಾಷ್ಟ್ರೀಯ ಕಾನೂನಿನಿಂದ ಮಾನ್ಯತೆ ಪಡೆದ ವಿಧಾನಗಳ ಮೂಲಕ ವಿದೇಶಿ ಭೂಪ್ರದೇಶಗಳನ್ನು ಸಹ ವಶಪಡಿಸಿಕೊಳ್ಳಬಹುದು. ಭಾರತ ಸಂವಿಧಾನದ 1ನೇ ವಿಧಿಯಿಂದ 4ನೇ ವಿಧಿಯವರೆಗೆ ಈ ಒಂದು ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ವಿವರಣೆಯನ್ನು ಕಾಣ್ತೇವೆ ಫ್ರೆಂಡ್ಸ್. ಅದರಲ್ಲಿ ವಿಧಿ 1 ಇದರ ಬಗ್ಗೆ ತಿಳಿದುಕೊಳ್ಳೋಣ. ವಿಧಿ 1ರಲ್ಲಿ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರ, ದೇಶದ ಹೆಸರು ಮತ್ತು ಭೂಪ್ರದೇಶಗಳ ಬಗ್ಗೆ ನೋಡೋಣ ಫ್ರೆಂಡ್ಸ್. 1ನೇ ವಿಧಿಯ ಪ್ರಕಾರ
ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ತಿಳಿದುಕೊಳ್ಳಬಹುದು. ಒಂದನೇ ವಿಧಿಯು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ವಿವರಿಸುತ್ತೆ ಫ್ರೆಂಡ್ಸ್. ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲಿಯೂ ಸಂಯುಕ್ತ ಸರ್ಕಾರ ಎನ್ನುವಂತಹ ಪದ ಬಳಕೆಯಾಗಿಲ್ಲ. ನಮ್ಮ ಭಾರತದ ಒಂದು ಒಕ್ಕೂಟವನ್ನು ಯಾವ ರೀತಿಯಾಗಿ ವಿವರಣೆ ಕೊಡಲಾಗಿದೆ ಅಂದರೆ, ಒಂದನೇ ವಿಧಿಯಲ್ಲಿ ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ವಿವರಿಸಲಾಗಿದೆ. ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದನೇ ವಿಧಿ ಏನನ್ನ ಹೇಳುತ್ತಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಸಂವಿಧಾನದ ಒಂದನೇ ವಿಧಿಯು ದೇಶದ 2 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಒಂದು ದೇಶದ ಅಧಿಕೃತ ಹೆಸರು, ಇನ್ನೊಂದು ದೇಶದ ರಾಜಕೀಯ ವ್ಯವಸ್ಥೆ. ದೇಶದ ಅಧಿಕೃತ ಹೆಸರು ಅಂದರೆ ಆಫಿಷಿಯಲ್ ಆಗಿ ಯಾವ ಹೆಸರನ್ನು ನಾವು ಬಳಕೆ ಮಾಡ್ತೀವಿ, ದಾಖಲೆಗಳಲ್ಲಿ, ಹೌದಾ, ಬರವಣಿಗೆಯ ರೂಪದಲ್ಲಿ, ಕಾರ್ಯಾಲಯಗಳಲ್ಲಿ ಯಾವ ಒಂದು ನಮ್ಮ ದೇಶದ ಹೆಸರನ್ನು ಬಳಕೆ ಮಾಡ್ತೀವಿ ಅನ್ನುವಂಥದ್ದು ಅಧಿಕೃತ ಹೆಸರು. ಮತ್ತು ದೇಶದ ರಾಜಕೀಯ ವ್ಯವಸ್ಥೆ, ನಮ್ಮ ದೇಶ ಎಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಒಳಗೊಂಡಿದೆ ಅನ್ನುವಂಥದ್ದು. ಈ 2 ಅಂಶಗಳನ್ನು ಸ್ಪಷ್ಟಪಡಿಸುವುದು ಯಾವುದು ಅಂತಂದರೆ ನಮ್ಮ ಸಂವಿಧಾನದ ಒಂದನೇ ವಿಧಿ. ಈ ಒಂದನೇ ವಿಧಿಯ ಮೂಲಕ ನಾವು ನಮ್ಮ ದೇಶದ ಹೆಸರು, ಅಫಿಷಿಯಲ್ ಹೆಸರು ಏನಾಗಿದೆ ಮತ್ತು ನಮ್ಮ ಭಾರತ ದೇಶ ಎಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ತಿಳ್ಕೋಬಹುದು ಫ್ರೆಂಡ್ಸ್. ನಮ್ಮ ದೇಶದ ಅಧಿಕೃತ ಹೆಸರು, ಸಂವಿಧಾನದಲ್ಲಿ ನಮ್ಮ ದೇಶದ ಹೆಸರು ಏನೆಂದು ದಾಖಲಾಗಿದೆ, ಏನಂತ ಹೇಳಿ ನಮೂದಿಸಲಾಗಿದೆ. ಇಂಡಿಯಾ ಎಂದರೆ ಭಾರತ ಎಂದು ನಮೂದಿಸಲಾಗಿದೆ. ಬಹಳಷ್ಟು ಜನ ಇಂಡಿಯಾ ಅಂತ ನಮೂದಿಸಬೇಕು, ಇನ್ನು ಬಹಳಷ್ಟು ಜನ ಭಾರತ ಅಂತ ಹೇಳಿ ನಮೂದಿಸಬೇಕು ಅಂತ ವಾದ ವಿವಾದ ಚರ್ಚೆ ನಡೆಯುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಚರ್ಚೆಯ ನಂತರದಲ್ಲಿ ಸಂವಿಧಾನದಲ್ಲಿ ಇಂಡಿಯಾ ಮತ್ತು ಭಾರತ ಈ 2 ಪದಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಿದ್ರು ಅಂದರೆ, ಇಂಡಿಯಾ ಎಂದರೆ ಭಾರತ, ಇಂಡಿಯಾ ದಟ್ ಈಸ್ ಭಾರತ್ ಎನ್ನುವಂತಹ ರೀತಿಯಲ್ಲಿ ಈ ಸಂವಿಧಾನದಲ್ಲಿ ನಮ್ಮ ಒಂದು ಭಾರತದ ಹೆಸರು ನಮೂದಿಸಲಾಗಿದೆ. ಇಂಡಿಯಾ ಎಂದರೆ ಭಾರತ. ಈ ರೀತಿಯಾಗಿ ನಮ್ಮ ಭಾರತ ದೇಶದ ಅಧಿಕೃತ ಹೆಸರನ್ನು ನಮೂದಿಸಲಾಗಿದೆ. ಹಿಂದಿ ಆಫಿಷಿಯಲ್ ದಾಖಲೆಗಳಲ್ಲಿ ಭಾರತ್ ಎನ್ನುವಂತಹ ನಮ್ಮ ದೇಶದ ಹೆಸರು ಬಳಕೆಯಾಗುತ್ತೆ. ಇನ್ನು ಇಂಗ್ಲಿಷ್ನ ಒಂದು ಲೆಟರ್ಗಳಲ್ಲಿ, ದಾಖಲೆಗಳಲ್ಲಿ ಇಂಡಿಯಾ ಎನ್ನುವಂತಹ ಪದ ಬಳಕೆಯಾಗುತ್ತೆ ಫ್ರೆಂಡ್ಸ್. ಇಂಡಿಯಾ ಎನ್ನುವಂಥದ್ದು ಆಧುನಿಕ ಹೆಸರು, ಭಾರತ ಎನ್ನುವಂಥದ್ದು ಸಾಂಪ್ರದಾಯಿಕ ಹೆಸರು. ಈ ಇಂಡಿಯಾ ಎನ್ನುವಂತಹ ಒಂದು ನಮ್ಮ ದೇಶದ ಹೆಸರಿನ ಹಿನ್ನೆಲೆಯನ್ನು ನೋಡೋದಾದರೆ, ಆಧುನಿಕ ಹೆಸರು ಇಂಡಿಯಾ ಎಂದು ನಮ್ಮ ಭಾರತವನ್ನು ನಾಮಕರಣ ಮಾಡಿದವರು ಯಾರು ಅಂದರೆ ಈ ಬ್ರಿಟಿಷರು, ಹೌದಾ. ನಮ್ಮ ಭಾರತ ಸ್ವತಂತ್ರ ಪಡೆಯೋದಕ್ಕಿಂತ ಮುಂಚೆ ಈ ನಮ್ಮ ಭಾರತವನ್ನು ಯಾರು ಆಳ್ವಿಕೆ ಮಾಡ್ತಿದ್ರು ಅಂದರೆ ಬ್ರಿಟಿಷರು. ಇವರೇ ನಮ್ಮ ಭಾರತವನ್ನು ಆಫಿಷಿಯಲ್ ಆಗಿ ಇಂಡಿಯಾ ಅಂತ ನಾಮಕರಣ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಭಾರತ ದೇಶಕ್ಕೆ ಹಲವಾರು ಹೆಸರುಗಳು ಇರೋದನ್ನು ನಾವು ಹಿಸ್ಟ್ರಿಯಲ್ಲಿ ಕಾಣ್ತೀವಿ, ಹೌದಾ. ನಮ್ಮ ಭಾರತ ದೇಶಕ್ಕೆ ಹಲವಾರು ಹೆಸರುಗಳಿಂದ ಈ ಒಂದು ಹೆಸರುಗಳಿಂದ ಕರೆಯುತ್ತಿದ್ದನ್ನು ನಾವು ಹಿಸ್ಟ್ರಿಯಲ್ಲಿ ಕಾಣ್ತೀವಿ. ಏನೇನಂತ ಕರೀತಿದ್ರು, ಹಿಂದೂಸ್ತಾನ್, ಇಂಡಿಯಾ, ಭಾರತ, ಆರ್ಯವರ್ತ, ಜಂಬೂ ದ್ವೀಪ, ಈ ರೀತಿಯಾಗಿ ನಾನಾ ಹೆಸರುಗಳಿಂದ ನಮ್ಮ ಭಾರತವನ್ನು ಕರೆಯುತ್ತಿದ್ರು ಫ್ರೆಂಡ್ಸ್, ಹೌದಾ. ಈ ಇಂಡಿಯಾ ಎನ್ನುವಂತಹ ಹೆಸರಿನ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಇಂಡಿಯಾ ಎನ್ನುವಂತಹ ಪದ ಎಲ್ಲಿಂದ ಬಂತು ಅಂತಂದರೆ, ಸಿಂಧೂ ನದಿಯ ಒಂದು ಪರ್ಷಿಯನ್ ರೂಪಾಂತರ ಏನು ಅಂದರೆ ಇಂಡಸ್, ಹೌದಾ. ಸಿಂಧು ಅನ್ನುವಂಥದ್ದು ಸಂಸ್ಕೃತ ಪದ. ಈ ಒಂದು ಸಂಸ್ಕೃತದ ರೂಪಾಂತರ ಪರ್ಷಿಯನ್ ಭಾಷೆಯಲ್ಲಿ ಇಂಡಸ್ ಅನ್ನುವಂಥದ್ದು ಗ್ರೀಕರು ಪ್ರಥಮ ಬಾರಿಗೆ ಇಂಡಿಯಾ ಅಂತ ಕರೀತಾರೆ, ಹೌದಾ. ಈ ಸಿಂಧೂ ನದಿಯನ್ನು ನಾವು ಮತ್ತೊಂದು ಹೆಸರು ಇಂಡಸ್ ಅಂತ ಹೇಳ್ತೀವಿ. ಈ ಇಂಡಸ್ ನದಿಯ ಪಕ್ಕದಲ್ಲಿ ವಾಸಿಸುತ್ತಿದ್ದಂತಹ ಜನರು ಇಂಡಿಯನ್ಸ್, ಹೌದಾ. ಈ ರೀತಿಯಾಗಿ ಇಂಡಿಯಾ ಎನ್ನುವಂತಹ ಹೆಸರು ಬಳಕೆಗೆ ಬಂತು ಫ್ರೆಂಡ್ಸ್. ಇಂಡಿಯಾ ಅಂತ ಭಾರತವನ್ನು ಪ್ರಥಮ ಬಾರಿಗೆ ಕರೆದವರು ಗ್ರೀಕರು. ಈ ಪದ ಹೇಗೆ ಬಂತು ಅನ್ನೋದು ನೋಡೋದಾದರೆ, ಸಿಂಧೂ ನದಿಯನ್ನು ಪರ್ಷಿಯನ್ ಭಾಷೆಯಲ್ಲಿ ಇಂಡಸ್ ಅಂತ ಹೇಳ್ತಾರೆ. ಈ ಇಂಡಸ್ ನದಿಯ ಪಕ್ಕದಲ್ಲಿ ವಾಸಿಸುತ್ತಿದ್ದಂತಹ ಜನರನ್ನು ಇಂಡಿಯನ್ಸ್ ಅಂತ ಹೇಳ್ತಿದ್ರು.
ಹೀಗೆ ಇಂಡಿಯಾ ಎನ್ನುವಂತಹ ಒಂದು ಹೆಸರು ಬಳಕೆಗೆ ಬಂತು. ಅದಾದ ನಂತರ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಅಫಿಷಿಯಲ್ ಆಗಿ ಇಂಡಿಯಾ ಅಂತ ನಾಮಕರಣ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ಭಾರತ ಅನ್ನುವಂಥದ್ದು ಸಾಂಪ್ರದಾಯಿಕ ಹೆಸರು. ಈ ಸಾಂಪ್ರದಾಯಿಕ ಹೆಸರಿನ ಹಿನ್ನೆಲೆಯನ್ನು ನೋಡೋದಾದರೆ, ಭಾರತದ ಒಂದು ಪುರಾಣಗಳಲ್ಲಿ ನಾವು ನೋಡ್ತೀವಿ, ಪೌರಾಣಿಕ ಗ್ರಂಥಗಳ ಪ್ರಕಾರ ಈ ಮಹಾರಾಜ ಭರತ ಚಕ್ರವರ್ತಿಯ ಹೆಸರಿನಿಂದ ಈ ಭಾರತ ಎನ್ನುವಂತಹ ಹೆಸರು ಬಂತು ಅನ್ನೋದು ಹಿನ್ನೆಲೆ ಇದೆ. ಭರತ ವರ್ಷ ಅಂತಲೂ ಹೇಳ್ತಿದ್ರು, ಹೌದಾ. ಮಹಾಭಾರತ ಒಂದು ಪೌರಾಣಿಕ ಗ್ರಂಥದಲ್ಲಿ ನಾವು ನೋಡ್ತೀವಿ, ರಾಜ ದುಷ್ಯಂತ ಹಾಗೂ ರಾಣಿ ಶಕುಂತಳೆಯ ಮಗ ಮಹಾರಾಜ ಭರತ, ಇವರಿಂದ ಈ ಹೆಸರು ಬಂತು ಅಂತ ಹಿನ್ನೆಲೆ ಇದೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಜೈನ ಧರ್ಮದ ಗ್ರಂಥಗಳಲ್ಲಿನೂ ಸಹ ಜೈನ ಧರ್ಮದ ಮೊದಲ ಜೈನ ತೀರ್ಥಂಕ ಋಷಭನಾಥನ ಹಿರಿಯ ಮಗ ಭರತನ ಹೆಸರಿನಿಂದಲೂ ಸಹ ಭಾರತ ಎನ್ನುವಂತಹ ಹೆಸರು ಬಂತು ಅನ್ನುವಂಥದ್ದು ಐತಿಹಾಸಿಕ ಹಿನ್ನೆಲೆ ಇದೆ. ಈ ಕಾರಣಕ್ಕಾಗಿ ಭಾರತ ಇದೊಂದು ಸಾಂಪ್ರದಾಯಿಕ ಹೆಸರು. ನಮ್ಮ ದೇಶವನ್ನು ನಾವು ಭಾರತ ಅಂತಲೂ ಹೇಳ್ತೀವಿ, ಇಂಡಿಯಾ ಅಂತಲೂ ಹೇಳ್ತೀವಿ. ನಮ್ಮ ಸಂವಿಧಾನದಲ್ಲಿ ನಮ್ಮ ದೇಶದ ಅಧಿಕೃತ ಹೆಸರು ಏನಾಗಿದೆ ಅಂದರೆ ಇಂಡಿಯಾ ಎಂದರೆ ಭಾರತ. ಇಂಗ್ಲಿಷ್ ದಾಖಲೆಗಳಲ್ಲಿ ಇಂಡಿಯಾ ಎನ್ನುವಂತಹ ಪದ ಬಳಕೆಯಾದರೆ ಹಿಂದಿ ದಾಖಲೆಗಳಲ್ಲಿ ಭಾರತ್ ಎನ್ನುವಂತಹ ಪದಗಳ ಬಳಕೆಯಾಗುತ್ತೆ. ಇನ್ನು ನಾವು ಕನ್ನಡದಲ್ಲಿ ಭಾರತ ಅಂತಲೇ ಬಳಕೆ ಮಾಡ್ತೀವಿ ಫ್ರೆಂಡ್ಸ್. ಇನ್ನು ದೇಶದ ರಾಜಕೀಯ ವ್ಯವಸ್ಥೆ. ನಮ್ಮ ಭಾರತ ದೇಶ ಎಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊಂದಿದೆ ಅನ್ನೋದಾದರೆ, ನಮ್ಮ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಅಂತ ನಮೂದಿಸಲಾಗಿದೆ, ಹೌದಾ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ರಾಜ್ಯಗಳ ಒಕ್ಕೂಟ ಎನ್ನುವಂತಹ ಪದ ಸೇರಿಸುವುದರ ಬಗ್ಗೆ ಅವರು ಸೂಚನೆ ನೀಡ್ತಾರೆ ಫ್ರೆಂಡ್ಸ್, ಹೌದಾ. ನಮ್ಮ ಭಾರತ ಸಂವಿಧಾನವು ಏಕಾತ್ಮಕ ಸರ್ಕಾರದ ಲಕ್ಷಣಗಳು ಹಾಗೂ ಸಂಯುಕ್ತ ಸರ್ಕಾರದ ಲಕ್ಷಣಗಳು ಎರಡನ್ನೂ ಒಳಗೊಂಡಿದೆ, ಹೌದಾ. ಸಂಪೂರ್ಣವಾಗಿ ಸಂಯುಕ್ತ ಸರ್ಕಾರ ಪದ್ಧತಿನೂ ಒಳಗೊಂಡಿಲ್ಲ, ಸಂಪೂರ್ಣವಾಗಿ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನೂ ಸಹ ಹೊಂದಿಲ್ಲ. ಅದಕ್ಕೋಸ್ಕರ ನಮ್ಮ ಭಾರತದ ಒಂದು ರಾಜಕೀಯ ವ್ಯವಸ್ಥೆ ಸಂಯುಕ್ತ ಸರ್ಕಾರ ಹೊಂದಿದೆ ಅನ್ನೋದನ್ನು ಒಪ್ಪಿಕೊಳ್ಳಲು ರಾಜಕೀಯ ಚಿಂತಕರು ನಿರಾಕರಿಸಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ KC ವೀರ್ ಅವರು ಏನು ಹೇಳ್ತಾರೆ, ನಮ್ಮ ಭಾರತ ದೇಶದ ರಾಜಕೀಯ ವ್ಯವಸ್ಥೆ ಅರೆ ಸಂಯುಕ್ತ ಪದ್ಧತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಏಕಾತ್ಮಕ ಸರ್ಕಾರದ ಲಕ್ಷಣಗಳಾಗಿರುವಂತಹ ಪ್ರಬಲ ಕೇಂದ್ರ ಸರ್ಕಾರ, ಏಕೈಕ ಸಂವಿಧಾನ, ಏಕ ಚುನಾವಣಾ ಆಯೋಗ, ಏಕ ಪೌರತ್ವ, ಅಖಿಲ ಭಾರತ ಸೇವೆಗಳನ್ನು ಹೊಂದಿದೆ. ಮತ್ತು ಸಂಯುಕ್ತ ಸರ್ಕಾರ ಪದ್ಧತಿಯ ಲಕ್ಷಣಗಳಾದ ಲಿಖಿತ ಸಂವಿಧಾನ, ದ್ವಿಸರ್ಕಾರ ಪದ್ಧತಿ, ಅಧಿಕಾರ ವಿಭಜನೆ, ಸ್ವತಂತ್ರ ನ್ಯಾಯಾಂಗ, ದ್ವಿಸದನ ಶಾಸಕಾಂಗ ಪದ್ಧತಿ. ಈ ರೀತಿಯಾಗಿ ಏಕಾತ್ಮಕ ಹಾಗೂ ಸಂಯುಕ್ತ ಸರ್ಕಾರ ಎರಡೂ ಪದ್ಧತಿಯ ಲಕ್ಷಣಗಳನ್ನು ನಮ್ಮ ಭಾರತ ದೇಶ ಒಳಗೊಂಡಿರುವುದರಿಂದ ಇಲ್ಲಿ ನಮ್ಮ ಭಾರತವನ್ನು ಅರೆ ಸಂಯುಕ್ತ ಸರ್ಕಾರ ಪದ್ಧತಿ ಅಂತಲೂ ಕರೀತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಸಂವಿಧಾನದಲ್ಲಿ ಸಂಯುಕ್ತ ಸರ್ಕಾರ ಅನ್ನುವಂತಹ ಪದ ಎಲ್ಲಿನೂ ಸಹ ಬಳಸಲಾಗಿಲ್ಲ. ಸಂಯುಕ್ತ ಸರ್ಕಾರದ ಕೆಲವೊಂದಿಷ್ಟು ಅಂಶಗಳನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ, ಹೌದಾ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಏನಂತ ನಮೂದಿಸಲಾಗಿದೆ, ನಮ್ಮ ಭಾರತ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸೂಚನೆಯ ಮೇರೆಗೆ ರಾಜ್ಯಗಳ ಒಕ್ಕೂಟ ಅಂತ ಸೇರಿಸಲಾಗಿದೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನಂತಂದರೆ, ಸಾಮಾನ್ಯ ಸಂದರ್ಭಗಳಲ್ಲಿ ನಮ್ಮ ಭಾರತದ ಒಂದು ರಾಜಕೀಯ ವ್ಯವಸ್ಥೆಯು ಸಂಯುಕ್ತ ವ್ಯವಸ್ಥೆಯಾಗಿ, ಇನ್ನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ದಾರೆ. ಸಾಮಾನ್ಯ ಸಂದರ್ಭಗಳಲ್ಲಿ ಸಂಯುಕ್ತ ವ್ಯವಸ್ಥೆಯಾಗಿ, ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಏಕಾತ್ಮಕ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಲಾಗಿದೆ. ಅಂದರೆ ಸಾಮಾನ್ಯ ಸಂದರ್ಭಗಳಲ್ಲಿ ಆಡಳಿತದ ಸುವ್ಯವಸ್ಥೆಗಾಗಿ ಅಧಿಕಾರವನ್ನು ವಿಭಜನೆ ಮಾಡಿ ಸಂಯುಕ್ತ ಸರ್ಕಾರ ಪದ್ಧತಿಯ ಹಾಗೆ ಇಲ್ಲಿ ರಾಜಕೀಯ ವ್ಯವಸ್ಥೆ ಇರುತ್ತೆ. ಸಂದಿಗ್ಧ ಪರಿಸ್ಥಿತಿ ಅಂತಂದರೆ ದೇಶದ ಏಕತೆ, ಸಮಗ್ರತೆ, ಸ್ಥಿರತೆಗಾಗಿ ಏಕಾತ್ಮಕ ವ್ಯವಸ್ಥೆಯಾಗಿಯೂ ಸಹ ಕಾರ್ಯನಿರ್ವಹಿಸುತ್ತೆ ಅನ್ನೋ ಅರ್ಥದಲ್ಲಿ ಇವರು ಅಭಿಪ್ರಾಯಪಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲ ಸಂದರ್ಭಗಳಲ್ಲಿ ಅರೆ ಸಂಯುಕ್ತ ವ್ಯವಸ್ಥೆಯಾಗಿಯೇ ಇದು ಕಾರ್ಯನಿರ್ವಹಿಸುವುದಿಲ್ಲ.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂಯುಕ್ತ ಪದ್ಧತಿಯ ಬದಲು ರಾಜ್ಯಗಳ ಒಕ್ಕೂಟ ಅಂತ ನಮೂದಿಸಲಿಕ್ಕೆ ಪ್ರಮುಖ ಕಾರಣಗಳು ಏನು? ಕಾರಣ 1, ಭಾರತ ದೇಶದ ರಾಜ್ಯಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದಂತೆ ಒಪ್ಪಂದದ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯಾಗಿಲ್ಲ ಹಾಗೂ ಅವುಗಳು ಪ್ರತ್ಯೇಕವಾಗಲು ಸಾಧ್ಯವಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಸಂಯುಕ್ತ ಸರ್ಕಾರ ಪದ್ಧತಿಯ ಅಂಶಗಳನ್ನು ಎರವಲು ಪಡೆದು ಸಂವಿಧಾನದಲ್ಲಿ ಸೇರಿಸಿದ್ದಾರೆ, ಹೌದಾ? ಆದರೆ ಈ ಭಾರತ ದೇಶದ ರಾಜ್ಯಗಳು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಘಟಕಗಳಂತೆ ರಾಜ್ಯಗಳಂತೆ ಒಪ್ಪಂದ ಮಾಡಿಕೊಂಡಿಲ್ಲ. ಒಪ್ಪಂದದ ಮೂಲಕ ದೇಶ ರಚನೆಯಾಗಿಲ್ಲ. ಆಡಳಿತದ ಅನುಕೂಲಕ್ಕಾಗಿ ನಮ್ಮ ಭಾರತದಲ್ಲಿ ರಾಜ್ಯಗಳನ್ನು ರಚಿಸಲಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ರಾಜ್ಯಗಳು ಆಂತರಿಕ ಪರಮಾಧಿಕಾರವನ್ನು ತಮ್ಮಲ್ಲೇ ಉಳಿಸಿಕೊಂಡು ಬಾಹ್ಯ ಪರಮಾಧಿಕಾರವಾದಂತಹ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಈ ರೀತಿಯ ಅಂಶಗಳನ್ನು ಬಾಹ್ಯ ಪರಮಾಧಿಕಾರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಒಪ್ಪಂದದ ಮೂಲಕ ಈ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ರಚಿಸಿಕೊಂಡಿದ್ದಾವೆ, ಹೌದಾ? ಈ ರೀತಿಯಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ರಚನೆಯಾಗಿರುವಂಥದ್ದು. ಮತ್ತು ಅವುಗಳಿಗೆ ಪ್ರತ್ಯೇಕವಾಗಲಿಕ್ಕೆ ಸ್ವಾತಂತ್ರ್ಯವಿದೆ. ಅವು ಯಾವಾಗ ಬೇಕಾದರೂ ಸ್ವತಂತ್ರ ಆಗಬಹುದು, ಪ್ರತ್ಯೇಕ ಆಗಬಹುದು. ಆದರೆ ನಮ್ಮ ದೇಶದಲ್ಲಿ ಆ ರೀತಿಯಾಗಿ ರಾಜ್ಯಗಳ ನಡುವೆ ಆದಂತಹ ಒಪ್ಪಂದದ ಮೂಲಕ ಒಕ್ಕೂಟ ರಚನೆಯಾಗಿಲ್ಲ. ಇಲ್ಲಿ ಒಕ್ಕೂಟ ಭಾರತದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ವಿಭಜನೆ ಮಾಡಲಾಗಿದೆ, ಹೌದಾ? ಇಲ್ಲಿ ಮತ್ತೇನು ಅಂತಂದರೆ, ನಮ್ಮ ಭಾರತ ದೇಶದ ಯಾವುದೇ ಒಂದು ರಾಜ್ಯವೂ ಸಹ ಒಕ್ಕೂಟದಿಂದ ಪ್ರತ್ಯೇಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಹೌದಾ? ಎಲ್ಲ ರಾಜ್ಯಗಳು ಭಾರತ ದೇಶದ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದುಕೊಂಡು ಅಧಿಕಾರವನ್ನು ಚಲಾಯಿಸ್ತವೆ, ಹೌದಾ? ಅಮೆರಿಕ ರಾಜ್ಯಗಳಂತೆ ಪ್ರತ್ಯೇಕವಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶವನ್ನು ರಾಜ್ಯಗಳ ಒಕ್ಕೂಟ ಅಂತ ಹೇಳಿದ್ದಾರೆ. ರಾಜ್ಯಗಳ ಒಕ್ಕೂಟ ಎನ್ನುವಂತಹ ಪದವನ್ನು ನಮ್ಮ ಒಂದು ಸಂವಿಧಾನದಲ್ಲಿ ನಮೂದಿಸಲಿಕ್ಕೆ ಸೂಚಿಸಿದ್ದಾರೆ. ಭಾರತ ದೇಶದ ರಾಜ್ಯಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜ್ಯಗಳಂತೆ ಒಪ್ಪಂದದ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯಾಗಿಲ್ಲ. ಬದಲಾಗಿ ಭಾರತ ದೇಶವು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ರಚಿಸಿದೆ. ಇಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜ್ಯಗಳು ಪ್ರತ್ಯೇಕವಾಗಲಿಕ್ಕೆ ಹಕ್ಕಿದೆ, ಆದರೆ ನಮ್ಮ ಭಾರತದ ರಾಜ್ಯಗಳಿಗೆ ಪ್ರತ್ಯೇಕವಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಭಾರತದ ರಾಜ್ಯಗಳಿಗೆ ಪ್ರತ್ಯೇಕವಾಗಲಿಕ್ಕೆ ಹಕ್ಕನ್ನು ಹೊಂದಿಲ್ಲ. ಇನ್ನು ಎರಡನೇ ಕಾರಣವನ್ನು ನೋಡೋದಾದರೆ, ಒಕ್ಕೂಟದಲ್ಲಿ ಕೇಂದ್ರ ಬಲವಾಗಿದ್ದು ರಾಜ್ಯಗಳೆಲ್ಲ ಅದರ ಅಧೀನಕ್ಕೆ ಒಳಪಟ್ಟಿರ್ತವೆ. ಒಕ್ಕೂಟದಲ್ಲಿ ಕೇಂದ್ರ ಸರ್ಕಾರ ಬಲವಾಗಿರುತ್ತೆ, ರಾಜ್ಯಗಳೆಲ್ಲ ಅದರ ಒಂದು ಅಧೀನಕ್ಕೆ ಒಳಪಟ್ಟಿರ್ತವೆ, ಹೌದಾ? ಇಲ್ಲಿ ಅಮೆರಿಕ ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಆ ಥರ ಅಲ್ಲ. ರಾಜ್ಯಗಳು ಸಂಪೂರ್ಣವಾಗಿ ಸ್ವತಂತ್ರವಾಗಿರ್ತವೆ. ಆಂತರಿಕ ಪರಮಾಧಿಕಾರ ತಾವು ಹೊಂದಿದ್ದು ಬಾಹ್ಯ ಪರಮಾಧಿಕಾರ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿರ್ತವೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಆಡಳಿತದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಸಂಪೂರ್ಣ ಆಂತರಿಕ ಪರಮಾಧಿಕಾರವನ್ನು ರಾಜ್ಯಗಳು ಹೊಂದಿರ್ತವೆ. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ಒಕ್ಕೂಟದಲ್ಲಿ ಕೇಂದ್ರ ಪ್ರಬಲವಾಗಿದೆ. ರಾಜ್ಯಗಳೆಲ್ಲವೂ ಸಹ ಕೇಂದ್ರದ ಅಧೀನಕ್ಕೆ ಒಳಪಟ್ಟು ಕಾರ್ಯನಿರ್ವಹಿಸ್ತವೆ, ಹೌದಾ? ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಂದು ಸಂಯುಕ್ತ ಪದ್ಧತಿಗಿಂತ ನಮ್ಮ ಭಾರತ ದೇಶದ ಸಂಯುಕ್ತ ಪದ್ಧತಿಯು ತೀರಾ ಭಿನ್ನವಾಗಿದೆ. ಈ ಎರಡು ಕಾರಣಗಳಿಗೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಒಂದು ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿಯ ಬದಲು ರಾಜ್ಯಗಳ ಒಕ್ಕೂಟ ಎನ್ನುವಂಥದ್ದನ್ನು ನಮೂದಿಸಲಿಕ್ಕೆ ಹೇಳಿದ್ದಾರೆ. ವಿಧಿ 1ರ ಪ್ರಕಾರ ಭಾರತದ ಭೂಪ್ರದೇಶದ 3 ವರ್ಗಗಳು. ನಾನು ಅವಾಗಲೇ ಹೇಳಿದೆ, ಭಾರತದ ಒಕ್ಕೂಟ ಅಂತಂದರೆ ರಾಜ್ಯಗಳನ್ನು ಒಳಗೊಂಡಿರುವಂಥದ್ದು, ಹೌದಾ? ಭಾರತದ ಭೂಪ್ರದೇಶ ಅಂತಂದರೆ ರಾಜ್ಯಗಳು ಇರ್ತವೆ, ಕೇಂದ್ರಾಡಳಿತ ಪ್ರದೇಶಗಳು ಇರ್ತವೆ, ಮತ್ತು ಭಾರತ ಸರ್ಕಾರವು ಯಾವುದೇ ಸಮಯದಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದಾದಂತಹ ಭೂಪ್ರದೇಶಗಳನ್ನು ಸಹ
ಒಳಗೊಂಡಿರುತ್ತೆ. ಭಾರತದ ಭೂಪ್ರದೇಶದ 3 ವರ್ಗಗಳು: ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು. ಭಾರತ ಸರ್ಕಾರವು ಯಾವುದೇ ಸಮಯದಲ್ಲಿ ವಶಪಡಿಸಿಕೊಳ್ಳಬಹುದಾದಂತಹ ಭೂಪ್ರದೇಶಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ಪ್ರಸ್ತುತ ದಿನಮಾನಗಳಲ್ಲಿ ಭಾರತದ ಒಕ್ಕೂಟವು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್. ಭಾರತದ ಒಕ್ಕೂಟದಲ್ಲಿ ಪ್ರಸ್ತುತ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಫ್ರೆಂಡ್ಸ್. ಈ ಮ್ಯಾಪ್ನ ಒಂದ್ಸಲ ಅಬ್ಸರ್ವೇಷನ್ ಮಾಡಿ. ಇದರಲ್ಲಿ 28 ರಾಜ್ಯಗಳ ಒಂದು ಮಾಹಿತಿ ಇದೆ. ಟೋಟಲ್ ಆಗಿ 28 ರಾಜ್ಯಗಳು ಎಲ್ಲೆಲ್ಲಿದೆ ಮತ್ತು ಅವುಗಳ ರಾಜಧಾನಿ ಯಾವುದು ಎಲ್ಲ ಕ್ಲಿಯರೆನ್ಸ್ ಇದರಲ್ಲಿದೆ ಫ್ರೆಂಡ್ಸ್. ಇನ್ನು ಯಾವ ದೇಶಗಳೊಂದಿಗೆ ನಮ್ಮ ಭಾರತ ದೇಶ ಗಡಿ ಹಂಚ್ಕೊಂಡಿದೆ, ಹೌದಾ, ಈ ಸಮುದ್ರದ ಗಡಿ ಯಾವ ರೀತಿಯಾಗಿದೆ, ಯಾವ ರಾಜ್ಯಗಳು ಯಾವ ಒಂದು ದಿಕ್ಕಿನಲ್ಲಿ ಇದ್ದಾವೆ, ಅವುಗಳ ರಾಜಧಾನಿ ಯಾವುದು, ಎಲ್ಲ ಕ್ಲಿಯರೆನ್ಸ್ ಈ ಒಂದು ಮ್ಯಾಪ್ನಲ್ಲಿದೆ ಫ್ರೆಂಡ್ಸ್. ಒಂದ್ಸಲ ಇದನ್ನು ಕರೆಕ್ಟಾಗಿ ಗಮನಿಸಿ. ಮ್ಯಾಪ್ನ ನಾಲೆಜ್ ಎಲ್ಲರಿಗೂ ಸಹ ಕಂಪಲ್ಸರಿಯಾಗಿ ನಾಲೆಜ್ಗೆ ಇರಲೇಬೇಕು. ಆ ಮ್ಯಾಪ್ನ ಮೂಲಕ ನಾವು ಗಮನಿಸಿದಾಗ ಮಾತ್ರ ಯಾವ ರಾಜ್ಯ ಎಲ್ಲಿದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಹೌದಾ. ಇದು ನಮಗೆ ಮಾಹಿತಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗತ್ತೆ. ಅದಕ್ಕೋಸ್ಕರ ಮ್ಯಾಪ್ ರೀಡಿಂಗ್ನೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಒಂದು ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ಈ ಮ್ಯಾಪ್ನ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ, ಹೌದಾ. ಇದರಲ್ಲಿ 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಟೋಟಲ್ ಮಾಹಿತಿ ಇದೆ, ಹೌದಾ. ಇಲ್ಲಿ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ, ಹೌದಾ. ಯಾವ ಸಿಂಬಲ್ ಯಾವುದನ್ನು ಪ್ರತಿಬಿಂಬಿಸುತ್ತೆ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಅದರ ಮೂಲಕ ನೀವು ಈ ಒಂದ್ಸಲ ಮ್ಯಾಪನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ವಿವರಣೆ ಇದರಲ್ಲಿದೆ. ಟೋಟಲ್ ಆಗಿ ಅದರ ಒಂದು ಮಾಹಿತಿ ಇಲ್ಲಿದೆ. ಸಪ್ರೇಟಾಗಿ 8 ಕೇಂದ್ರಾಡಳಿತ ಪ್ರದೇಶಗಳು ಇದಾವಲ್ಲ, ಅದರ ಒಂದು ಮ್ಯಾಪ್ ಇಲ್ಲಿದೆ, ಹೌದಾ. ನಿಮಗೆ ಸಪ್ರೇಟಾಗಿ ಕೇಂದ್ರಾಡಳಿತ ಪ್ರದೇಶಗಳು 8 ಕೇಂದ್ರಾಡಳಿತ ಪ್ರದೇಶಗಳೇನಿದಾವಲ್ಲ ಎಲ್ಲಿದ್ದಾವೆ ಅನ್ನೋದು ನೋಡೋದಾದರೆ ಈ ಮ್ಯಾಪನ್ನು ಒಂದ್ಸಲ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಫ್ರೆಂಡ್ಸ್. ನಮ್ಮ ಭಾರತ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್. ಲಡಾಖ್, ಜಮ್ಮು ಕಾಶ್ಮೀರ್, ಹೌದಾ. ಇಲ್ಲಿ ಈ ಡಾಟ್ ಇದೆಯಲ್ಲ ಬ್ಲ್ಯಾಕ್ ಕಲರ್ದು, ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿ ಅದು. ಲಡಾಖ್ನ ರಾಜಧಾನಿ ಲೆಹ್. ಜಮ್ಮು ಕಾಶ್ಮೀರ್ನ ರಾಜಧಾನಿ ಶ್ರೀನಗರ್. ವಿಧಿ 2: ಹೊಸ ರಾಜ್ಯಗಳ ಸ್ಥಾಪನೆ. ಸಂವಿಧಾನದ 2ನೇ ವಿಧಿಯ ಪ್ರಕಾರ ಸಂಸತ್ತು ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯ ಸೇರಿಸಲು ಅಥವಾ ಸ್ಥಾಪಿಸಲು ಅಧಿಕಾರ ಹೊಂದಿದೆ. ಸಂವಿಧಾನದ 2ನೇ ವಿಧಿಯ ಪ್ರಕಾರ ಸಂಸತ್ತು ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯ ಸೇರಿಸಲು, ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸುವಂಥದ್ದು, ಅಥವಾ ಸ್ಥಾಪಿಸಲು ಹೊಸ ರಾಜ್ಯ ಸ್ಥಾಪಿಸುವಂಥದ್ದು, ಅಸ್ತಿತ್ವದಲ್ಲಿ ಇರದೇ ಇರುವಂತಹ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರವನ್ನು ಸಹ ಸಂಸತ್ತು ಹೊಂದಿದೆ. ಈ ಸಂದರ್ಭದಲ್ಲಿ ಸಂಸತ್ತು ತನಗೆ ಸರಿ ಎನಿಸಿದಂತಹ ಯಾವುದೇ ನಿಬಂಧನೆಗಳನ್ನು ವಿಧಿಸಬಹುದು. ಇಲ್ಲಿ ನಾವು ಕೇಂದ್ರದ ಪ್ರಾಬಲ್ಯ ಹಾಗೂ ರಾಜ್ಯಗಳ ದುರ್ಬಲತೆಯನ್ನು ಕಾಣಬಹುದು. ಸಂಸತ್ತು ಸರಳ ಬಹುಮತದ ಮೂಲಕ ಶಾಸನವನ್ನು ರಚಿಸಿ ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯ ಸೇರಿಸಲು ಅಥವಾ ಸ್ಥಾಪಿಸಲು ಅಧಿಕಾರ ಹೊಂದಿದೆ. ಸಂಸತ್ತು ಸರಳ ಬಹುಮತ. ಈ ಸರಳ ಬಹುಮತ ಅಂತಂದರೆ ಅರ್ಧಕ್ಕಿಂತ ಹೆಚ್ಚು ಸದಸ್ಯರು ಒಪ್ಪಿಗೆ ಕೊಟ್ಟರೆ ಅದು ಸರಳ ಬಹುಮತ ಆಗುತ್ತೆ ಫ್ರೆಂಡ್ಸ್. ಹಾಜರಿರುವಂತಹ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸದಸ್ಯರು ಒಪ್ಪಿಗೆ ಸೂಚಿಸಿದಾಗ ಅದು ಸರಳ ಬಹುಮತವಾಗುತ್ತೆ. ಈ ಸರಳ ಬಹುಮತದ ಮೂಲಕ ಶಾಸನವನ್ನು ರಚಿಸಿ ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯ ಸೇರಿಸಲು ಹಾಗೂ ಸ್ಥಾಪಿಸಲು ಅಧಿಕಾರ ಹೊಂದಿದೆ.
ಇನ್ನು ಸಂವಿಧಾನಕ್ಕೆ ಈ 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಈ ಅಧಿಕಾರವನ್ನ ಚಲಾಯಿಸುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಸರಳ ಬಹುಮತದ ಮೂಲಕ ಸಂಸತ್ತು ಶಾಸನವನ್ನ ರಚಿಸಿ ನಮ್ಮ ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯ ಸ್ಥಾಪಿಸಲಿಕ್ಕೆ ಅಧಿಕಾರ ಹೊಂದಿದೆ ಫ್ರೆಂಡ್ಸ್. ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರಿಸಿಕೊಳ್ಳುವ ಅಧಿಕಾರ ಇದರ ಒಂದು ಪ್ರಕಾರ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಬಹುದು. ಇನ್ನು ಎರಡನೇ ಅಧಿಕಾರ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರ. ಈ ಪ್ರಕಾರ ಅಸ್ತಿತ್ವದಲ್ಲಿರದೇ ಇರುವ ರಾಜ್ಯಗಳನ್ನು ಸ್ಥಾಪಿಸಬಹುದು. ಈ ಎರಡೂ ಅಧಿಕಾರಗಳನ್ನು ಸಂಸತ್ತು ಹೊಂದಿದೆ. ವಿಧಿ 3 ರಾಜ್ಯಗಳ ಗಡಿ ಹೆಸರು ಬದಲಾವಣೆ ಮತ್ತು ರಾಜ್ಯಗಳ ಸೇರ್ಪಡೆ. ಇದರ ಬಗ್ಗೆ 3ನೇ ವಿಧಿ ವಿವರಣೆ ಕೊಡುತ್ತೆ ಫ್ರೆಂಡ್ಸ್. ಇನ್ನು ಸಂಸತ್ತಿಗೆ ದೇಶದ ರಾಜಕೀಯ ನಕ್ಷೆಯನ್ನ ಬದಲಾಯಿಸುವಂತಹ ಸಾಮರ್ಥ್ಯವಿದ್ದು ರಾಜ್ಯಗಳ ಗಡಿ ಹೆಸರು ವಿಸ್ತೀರ್ಣ ಬದಲಾಯಿಸುವ ಅಧಿಕಾರವಿದೆ ಫ್ರೆಂಡ್ಸ್. ಯಾವುದಾದರೂ ರಾಜ್ಯದಿಂದ ಭೂಪ್ರದೇಶವನ್ನ ಬೇರ್ಪಡಿಸುವ ಮೂಲಕ 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ರಾಜ್ಯಗಳ ಯಾವುದೇ ಭಾಗಗಳನ್ನು ಒಂದುಗೂಡಿಸುವ ಮೂಲಕ ಯಾವುದೇ ರಾಜ್ಯದ ಒಂದು ಭಾಗಕ್ಕೆ ಯಾವುದಾದರೂ ಭೂಪ್ರದೇಶವನ್ನ ಸೇರಿಸುವುದರ ಮೂಲಕ ಹೊಸ ರಾಜ್ಯಗಳನ್ನು ರಚಿಸುವಂತಹ ಅಧಿಕಾರವನ್ನ ಹೊಂದಿದೆ. ಇನ್ನು ಯಾವುದೇ ರಾಜ್ಯದ ಭೂಪ್ರದೇಶವನ್ನ ಹೆಚ್ಚಿಸುವುದು, ಯಾವುದೇ ರಾಜ್ಯದ ಭೂಪ್ರದೇಶವನ್ನ ಕಡಿಮೆ ಮಾಡುವುದು, ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸುವಂಥದ್ದು, ಯಾವುದೇ ರಾಜ್ಯದ ಹೆಸರು ಬದಲಾಯಿಸುವಂಥದ್ದು. ಈ ಎಲ್ಲ ಅಧಿಕಾರ ಯಾವುದು ಹೊಂದಿದೆ ಅಂತಂದ್ರೆ ಸಂಸತ್ತು. ಹೌದಾ, ಸಂಸತ್ತು ದೇಶದ ಈ ರಾಜಕೀಯ ನಕ್ಷೆಯನ್ನ ಬದಲಾಯಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ರಾಜ್ಯಗಳ ಗಡಿ ಹೆಸರು ವಿಸ್ತೀರ್ಣ ಬದಲಾಯಿಸುವಂತಹ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸಂಸತ್ತಿಗಿದೆ. ಇಲ್ಲಿ ಸಂಸತ್ತು ಸರಳ ಬಹುಮತದ ಮೂಲಕ ಈ ಅಧಿಕಾರವನ್ನ ಚಲಾಯಿಸುತ್ತೆ. ಇಲ್ಲಿ ಸಂವಿಧಾನದ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸಂಸತ್ತು ಈ ಅಧಿಕಾರವನ್ನ ಹೊಂದಿದೆ. ರಾಜ್ಯಗಳ ಅಂತರ್ಬದಲಾವಣೆ ಮಾಡಲು ರಾಷ್ಟ್ರಪತಿಗಳ ಪೂರ್ವಾನುಮತಿ ಅವಶ್ಯಕವಾಗಿದೆ. ಯಾವ ರಾಜ್ಯದ ಬದಲಾವಣೆ ಮಾಡ್ತಾರೋ ಆ ಒಂದು ರಾಜ್ಯದ ವಿಧಾನಸಭೆಯಲ್ಲಿ ನಿರ್ದಿಷ್ಟ ಕಾಲಾವಧಿಯೊಳಗೆ ಅಭಿಪ್ರಾಯ ಮಂಡಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಈ ವಿಧಾನಸಭೆಯ ಒಪ್ಪಿಗೆ ಅಥವಾ ತಿರಸ್ಕಾರ ಇದನ್ನ ಒಪ್ಕೋಬಹುದು, ಪರಿಗಣಿಸಬಹುದು ಅಥವಾ ಪರಿಗಣಿಸದೇ ಇರಬಹುದು. ಒಪ್ಕೊಳ್ಳೇಬೇಕು ಅಂತ ಏನು ರೂಲ್ಸ್ ಇಲ್ಲ ಫ್ರೆಂಡ್ಸ್. ಜಸ್ಟ್ ಅದು ಏನಪ್ಪ ಅಂದರೆ ಹೆಸರಿಗಷ್ಟೇ ವಿಧಾನಸಭೆಯ ಒಂದು ಅಭಿಪ್ರಾಯ ಮಂಡಿಸಲಿಕ್ಕೆ ಅವಕಾಶ ಕಲ್ಪಿಸ್ತಾರೆ. ಆದರೆ ಅದು ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿಲ್ಲ. ವಿಧಾನಸಭೆ ಸೂಚಿಸಿರುವಂತಹ ಒಪ್ಪಿಗೆ ಇರಬಹುದು, ತಿರಸ್ಕಾರ ಇರಬಹುದು, ಅದನ್ನು ಸಂಸತ್ತು ಪರಿಗಣನೆಗೆ ತೆಗೆದುಕೋಬಹುದು, ಇಲ್ಲಾಂದರೆ ಕೈ ಬಿಡಬಹುದು. ಹೌದಾ, ಇಲ್ಲಿ ಯಾವುದೇ ರೀತಿಯ ಅದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿಲ್ಲ. ವಿಧಾನಸಭೆ ಒಪ್ಪಿಗೆ ಮತ್ತು ತಿರಸ್ಕಾರ, ಒಪ್ಪಿಗೆ ಅಥವಾ ತಿರಸ್ಕಾರ ಪರಿಗಣಿಸಬಹುದು ಅಥವಾ ಪರಿಗಣಿಸದಿರಬಹುದು. ಇದು ಸಂಸತ್ತಿನ ಮೇಲೆ ಡಿಪೆಂಡ್ ಇರುವಂಥದ್ದು. ಉದಾಹರಣೆ ನೋಡೋದಾದರೆ 2014ರಲ್ಲಿ ಆಂಧ್ರ ಪ್ರದೇಶದ ಶಾಸನಸಭೆ ವಿರೋಧ ಮಾಡುತ್ತೆ. ಯಾಕೆ ಅಂತಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ 2014ಕ್ಕಿಂತ ಮುಂಚೆ ಆಂಧ್ರ ಪ್ರದೇಶ ರಾಜ್ಯವಾಗಿತ್ತು. ಹೌದಾ, ಆಂಧ್ರ ಪ್ರದೇಶ ವಿಭಜನೆಗೊಂಡು 2014ರಲ್ಲಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಪ್ರತ್ಯೇಕವಾಗಿ ತೆಲಂಗಾಣ ರಾಜ್ಯ ಸೃಷ್ಟಿಯಾಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೌದಾ, ಈ ಒಂದು 2014ರಲ್ಲಿ ಆಂಧ್ರ ಪ್ರದೇಶದ ಒಂದು ವಿಧಾನಸಭೆ ಏನಿದೆಯಲ್ಲ ಆ ಒಂದು ಶಾಸನ ಸಭೆ ವಿರೋಧ ಮಾಡುತ್ತೆ. ಈ ವಿರೋಧದ ನಡುವೆಯೂ ಸಹ ಸಂಸತ್ತು ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಗೆ ಸಂಬಂಧಿಸಿದಂತಹ ಆಂಧ್ರ ಪ್ರದೇಶ ಪುನರ್ರಚನಾ ಮಸೂದೆಯನ್ನು ಅನುಮೋದನೆ ನೀಡಿದ್ದನ್ನು ನಾವು ನೆನಪು ಮಾಡ್ಕೋಬಹುದು ಫ್ರೆಂಡ್ಸ್. ಹೌದಾ, ಇಲ್ಲಿ ಆಂಧ್ರ ಪ್ರದೇಶದ ಶಾಸನ ಸಭೆ ವಿರೋಧ ಮಾಡಿತು. ಹೌದಾ, ತೆಲಂಗಾಣ ಪ್ರತ್ಯೇಕ ಮಾಡೋದು ಬೇಡ ಅಂತ ವಿರೋಧಿಸುತ್ತೆ. ವಿರೋಧದ ನಡುವೆಯೂ ಸಹ ಈ ಆಂಧ್ರ ಪ್ರದೇಶವನ್ನು ಡಿವೈಡ್ ಮಾಡಿ ತೆಲಂಗಾಣ ರಾಜ್ಯವನ್ನು ಸೃಷ್ಟಿಸಲಾಯಿತು. ಹೌದಾ, ಹೀಗೆ
ಈ ಒಂದು ವಿಧಾನಸಭೆಯ ಒಪ್ಪಿಗೆ ಅಥವಾ ತಿರಸ್ಕಾರವನ್ನು ಒಪ್ಪಬಹುದು, ಹೌದಾ, ಒಪ್ಪದೇ ಇರಬಹುದು. ಇಲ್ಲಿ ಯಾವುದೇ ರೀತಿಯ ಈ ಒಂದು ವಿಧಾನಸಭೆಯ ಒಪ್ಪಿಗೆ ಅಥವಾ ತಿರಸ್ಕಾರ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿಲ್ಲ. ಕೇವಲ ಹೆಸರಿಗಷ್ಟೇ ವಿಧಾನಸಭೆಯ ಒಂದು ಅಭಿಪ್ರಾಯ ಮಂಡಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಅದು ಬಿಟ್ಟು ಯಾವುದೇ ರೀತಿಯ ಒಂದು ಪ್ರಾಮುಖ್ಯತೆ, ಅದರ ಒಂದು ಒಪ್ಪಿಗೆ ತಿರಸ್ಕಾರ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿಲ್ಲ. ಎಲ್ಲ ಪವರ್ ಇರುವಂಥದ್ದು ಸಂಸತ್ತಿಗೆ. ಸಂಸತ್ತು ತನ್ನ ಇಚ್ಛೆಯಂತೆ, ಅಂದರೆ ತನಗೆ ಸರಿ ಅನಿಸಿದಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಅದು ಮಾಡಬಹುದು, ಹೌದಾ. ಇಲ್ಲಿ ರಾಜ್ಯಗಳಿಗೆ ಆ ಒಂದು ಪ್ರಬಲ ಕೇಂದ್ರ ಸರ್ಕಾರ ಇದೆ, ಆದರೆ ರಾಜ್ಯಗಳಿಗೆ ಯಾವುದೇ ರೀತಿಯ ಈ ರೀತಿಯ ಒಂದು ಪವರ್ಫುಲ್ ಆಗಿರುವಂತಹ ಅಧಿಕಾರ ಇಲ್ಲ. ಕೇಂದ್ರಾಡಳಿತ ಪ್ರದೇಶವನ್ನು ಪುನರ್ರಚನೆ ಮಾಡಬೇಕಾದ್ರೆ ಆ ಪ್ರದೇಶದ ಶಾಸಕಾಂಗದ ಅಭಿಪ್ರಾಯ ಕೇಳುವ ಅಗತ್ಯವಿಲ್ಲ. ಇಲ್ಲಿ ರಾಜ್ಯಗಳ ಪುನರ್ರಚನೆ ಮಾಡಬೇಕಂದ್ರೆ ರಾಜ್ಯಗಳ ಶಾಸಕಾಂಗದ ಅಭಿಪ್ರಾಯ ಮಂಡಿಸಲಿಕ್ಕೆ ಅವಕಾಶ ಆದರೂ ಕೊಡ್ತಾರೆ, ಅದು ಒಪ್ಪಲಿ ಬಿಡಲಿ, ಆದರೆ ಅವಕಾಶ ಅಂತೂ ಕೊಡ್ತಾರೆ. ಆದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದೂ ಇಲ್ಲ. ಕೇಂದ್ರಾಡಳಿತ ಪ್ರದೇಶಗಳ ಪುನರ್ರಚನೆ ಮಾಡಬೇಕಾದ್ರೆ ಆ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗ, ಇವಾಗ ಎಕ್ಸಾಂಪಲ್ ದೆಹಲಿ ಮತ್ತು ಇದರಲ್ಲಿ ಪುದುಚೇರಿಯಲ್ಲಿ ಶಾಸಕಾಂಗ ವ್ಯವಸ್ಥೆ ಇದೆ, ಹೌದಾ, ರಾಜ್ಯದ ಶಾಸಕಾಂಗನೂ ಇದೆ. ಅಲ್ಲಿ ಏನಾದರೂ ಚೇಂಜಸ್ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿಯ ಶಾಸಕಾಂಗ ಅಭಿಪ್ರಾಯ ಕೇಳಬೇಕು ಅನ್ನುವಂಥ ಅಗತ್ಯ ಇಲ್ಲ ಫ್ರೆಂಡ್ಸ್, ಹೌದಾ. ಕೇಂದ್ರಾಡಳಿತ ಪ್ರದೇಶದ ಪುನರ್ರಚನೆಗೆ ಅದರ ಒಂದು ಶಾಸಕಾಂಗದ ಅಭಿಪ್ರಾಯ ಕೇಳುವ ಅಗತ್ಯವಿಲ್ಲ. ಸಂಸತ್ತು ಸರಳ ಬಹುಮತದ ಮೂಲಕ ಹೊಸ ರಾಜ್ಯ ಸ್ಥಾಪನೆಗೆ ಮಸೂದೆಯನ್ನು ಅಂಗೀಕರಿಸಬಹುದು. ಇದಕ್ಕೆ 368ನೇ ವಿಧಿಯ ಅನ್ವಯ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇನ್ನು ಭಾರತ ಸಂವಿಧಾನವು ರಾಜ್ಯಗಳ ಸಮಗ್ರತೆ ಮತ್ತು ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಖಾತ್ರಿ ಒದಗಿಸಿಲ್ಲ, ಹೌದಾ. ಇಲ್ಲಿ ರಾಜ್ಯಗಳಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಹೌದಾ. ನಮ್ಮ ಭಾರತದ ಸಂವಿಧಾನವು ರಾಜ್ಯಗಳ ಸಮಗ್ರತೆ ಮತ್ತು ಅವುಗಳ ಅಸ್ತಿತ್ವ, ಅಂದರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಗಳ ಹೆಸರಾಗಿರಬಹುದು, ಗಡಿ ಆಗಿರಬಹುದು, ಅದರ ರಾಜ್ಯದ ಒಂದು ಭೂಪ್ರದೇಶ, ವಿಸ್ತೀರ್ಣ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧಿಕಾರ ಸಂಸತ್ತಿಗಿದೆ. ಇದರ ಬಗ್ಗೆ ರಾಜ್ಯಗಳು ಯಾವುದೇ ರೀತಿಯ ಅಧಿಕಾರ ಹೊಂದಿಲ್ಲ, ಹೌದಾ. ರಾಜ್ಯಗಳ ಸಮಗ್ರತೆ ಮತ್ತು ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಖಾತ್ರಿ ನಮ್ಮ ಸಂವಿಧಾನದಲ್ಲಿನೇ ಇಲ್ಲ. ಏನು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ, ರಾಜ್ಯಗಳ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಧಿಕಾರ ಇರುವಂಥದ್ದು, ಪವರ್ಫುಲ್ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಫ್ರೆಂಡ್ಸ್. ಇಲ್ಲಿ ರಾಜ್ಯಗಳ ಅಸ್ತಿತ್ವವು ಕೇಂದ್ರ ಸರ್ಕಾರದ ಇಚ್ಛೆಯನ್ನು ಅವಲಂಬಿಸಿದೆ. ಆದ್ದರಿಂದ ಭಾರತವನ್ನು ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಎನ್ನುವರು. ಭಾರತವನ್ನು ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಅಂದರೆ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಚೇಂಜಸ್ ಮಾಡಬಹುದು. ರಾಜ್ಯಗಳ ಗಡಿ ಮತ್ತು ರಾಜ್ಯಗಳ ವಿಸ್ತೀರ್ಣ, ರಾಜ್ಯಗಳ ಹೆಸರು, ಹೀಗೆ ರಾಜ್ಯಗಳ ಒಂದು ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವುದೇ ನಿಬಂಧನೆಗಳನ್ನು ವಿಧಿಸಬಹುದು, ಚೇಂಜಸ್ ಮಾಡಬಹುದು. ಅದನ್ನು ಹೇಗೆ ಸಂವಿಧಾನದ ವಿಶೇಷ ಯಾವುದೇ ರೀತಿಯ ತಿದ್ದುಪಡಿನೂ ಮಾಡೋ ಹಾಗಿಲ್ಲ. ಕೇವಲ ಸರಳ ಬಹುಮತದ ಮೂಲಕ ರಾಜ್ಯಗಳಲ್ಲಿ ಚೇಂಜಸ್ ಮಾಡುತ್ತೆ, ಹೌದಾ. ನಾಶಗೊಳಿಸಬಹುದಾದ ರಾಜ್ಯಗಳ ಅಂದರೆ ರಾಜ್ಯಗಳಲ್ಲಿ ಏನು ಚೇಂಜ್ ಮಾಡ್ತಾರಲ್ಲ, ರಾಜ್ಯಗಳ ಒಂದು ಗಡಿ ವಿಸ್ತೀರ್ಣ ಆಗಿರಬಹುದು, ಹೌದಾ. ರಾಜ್ಯಗಳ ಒಂದು ವಿಸ್ತೀರ್ಣ ಕಡಿಮೆ ಮಾಡುವಂಥದ್ದಾಗಿರಬಹುದು, ಅವುಗಳ ಹೆಸರು ಬದಲಾವಣೆ ಮಾಡುವಂಥದ್ದು, ಹೊಸ ರಾಜ್ಯಗಳ ಸ್ಥಾಪನೆ ಮಾಡೋದು. ಇಲ್ಲಿ ರಾಜ್ಯಗಳ ಅಸ್ತಿತ್ವ ಅನ್ನುವಂಥದ್ದು ಶಾಶ್ವತ ರೂಪದಲ್ಲಿ ಇಲ್ಲ, ಹೌದಾ. ಅಂದರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಚೇಂಜಸ್ ಮಾಡಬಹುದು. ಅದಕ್ಕೋಸ್ಕರ ನಾಶಗೊಳಿಸಬಹುದಾದ ರಾಜ್ಯಗಳ, ಹೌದಾ, ರಾಜ್ಯಗಳನ್ನು ವಿಭಜನೆ ಮಾಡಬಹುದು, ಹೌದಾ. ರಾಜ್ಯಗಳ ಕೆಲವೊಂದಿಷ್ಟು ಪ್ರದೇಶಗಳನ್ನು ಒಂದುಗೂಡಿಸಿ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಬಹುದು. ಹೀಗೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಚೇಂಜಸ್ಸನ್ನು ಕೇಂದ್ರ ಸರ್ಕಾರ ಮಾಡಬಹುದು. ಆದರೆ ರಾಜ್ಯಗಳು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಚೇಂಜಸ್ ಮಾಡೋ ಹಾಗಿಲ್ಲ, ಹೌದಾ. ಈ ರೀತಿ ನಮ್ಮ ಭಾರತದಲ್ಲಿ ಪ್ರಬಲ ಕೇಂದ್ರ ಸರ್ಕಾರ ಇದೆ, ಅದರ ಅಧೀನದಲ್ಲಿ ರಾಜ್ಯಗಳು ಕಾರ್ಯನಿರ್ವಹಿಸ್ತವೆ, ಹೌದಾ. ಅದಕ್ಕೋಸ್ಕರ ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಅಂತ ಹೇಳಲಾಗಿದೆ.
ಅಂದರೆ ಈ ಒಕ್ಕೂಟದಲ್ಲಿ ಏನು 28 ರಾಜ್ಯಗಳೇನಿದಾವಲ್ಲ, 8 ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ಲ, ಅವುಗಳಲ್ಲಿ ಯಾವುದೂ ಸಹ ಪ್ರತ್ಯೇಕವಾಗಿ ಹೋಗುವಂತಹ ಹಕ್ಕು ಪಡೆದುಕೊಂಡಿಲ್ಲ. ಎಲ್ಲವೂ ಸಹ ಭಾರತದ ಒಕ್ಕೂಟಕ್ಕೆ ಸೇರಿರುವಂಥದ್ದು. ಹೌದಾ? ಅದಕ್ಕೋಸ್ಕರ ನಾಶಗೊಳಿಸಲಾರದ ಒಕ್ಕೂಟ ಅಂದರೆ ಇಲ್ಲಿ ಯಾವುದೇ ಒಂದು ರಾಜ್ಯವೂ ಸಹ ಪ್ರತ್ಯೇಕವಾಗುವಂತಹ ಹಕ್ಕನ್ನು ಒಳಗೊಂಡಿಲ್ಲ. ಎಲ್ಲವೂ ಸಹ ಭಾರತದ ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟು ಕಾರ್ಯನಿರ್ವಹಿಸ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಅಂತ ಹೇಳಲಾಗಿದೆ. ಹೆಸರು ಬದಲಾವಣೆ. ಈ 3ನೇ ವಿಧಿಯ ಅನ್ವಯ ನಮ್ಮ ಭಾರತದ ರಾಜ್ಯಗಳ ಹೆಸರನ್ನು ಬದಲಾವಣೆ ಮಾಡಿರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಸಂಯುಕ್ತ ಪ್ರಾಂತ್ಯ ಉತ್ತರ ಪ್ರದೇಶ. ಇವಾಗೇನು ನಾವು ಉತ್ತರ ಪ್ರದೇಶ ರಾಜ್ಯ ಅಂತ ಹೇಳ್ತೀವಲ್ಲ, ಅದರ ಮೊದಲ ಹೆಸರು ಸಂಯುಕ್ತ ಪ್ರಾಂತ್ಯವಾಗಿತ್ತು. ಈ ಸಂಯುಕ್ತ ಪ್ರಾಂತ್ಯ ಇರೋದನ್ನು ಉತ್ತರ ಪ್ರದೇಶ ಅಂತ ಹೆಸರು ಬದಲಾವಣೆ ಮಾಡಲಾಯಿತು. 1950ರಲ್ಲಿ ಈ ಹೆಸರು ಅಸ್ತಿತ್ವಕ್ಕೆ ಬರುತ್ತೆ ಫ್ರೆಂಡ್ಸ್. ಇನ್ನು ತಮಿಳ್ನಾಡನ್ನು ಮೊದಲು ಮದ್ರಾಸ್ ಅಂತ ಹೇಳ್ತಿದ್ರು. ಹೌದಾ? ಮದ್ರಾಸ್ ಎನ್ನುವಂಥ ಹೆಸರಿತ್ತು. ಇದನ್ನು 1969ರಲ್ಲಿ ತಮಿಳುನಾಡು ಅಂತ ಚೇಂಜ್ ಮಾಡಲಾಯಿತು. ಇನ್ನು ನಮ್ಮ ಕರ್ನಾಟಕಕ್ಕೆ ಮೊದಲು ಕರ್ನಾಟಕ ಅನ್ನುವಂಥ ಹೆಸರು ಇರಲಿಲ್ಲ, ಮೈಸೂರು ಅಂತ ಹೇಳಲಾಗ್ತಿತ್ತು. 1973ರಲ್ಲಿ ಕರ್ನಾಟಕ ಎನ್ನುವಂಥ ಹೆಸರನ್ನು ಬದಲಾಯಿಸಲಾಯಿತು. ಲಕ್ಷದ್ವೀಪ್, ಮಿನಿಕಾಯ್ ಹಾಗೂ ಅಮಿನ್ ದ್ವೀಪಗಳು, ಇದನ್ನು ಲಕ್ಷದ್ವೀಪ ಅಂತ 1973ರಲ್ಲಿ ಚೇಂಜ್ ಮಾಡಲಾಗುತ್ತೆ. ರಾಜಧಾನಿ ಮದ್ರಾಸ್, ಇದನ್ನು 1996ರಲ್ಲಿ ಚೆನ್ನೈ ಅಂತ ಹೆಸರು ಬದಲಾಯಿಸಲಾಗುತ್ತೆ. ಕಲ್ಕತ್ತಾ, ಇದನ್ನು 2001ರಲ್ಲಿ ಕೋಲ್ಕತ್ತಾ ಅಂತ ಬದಲಾಯಿಸಲಾಗುತ್ತೆ. ಉತ್ತರಾಂಚಲ, ಉತ್ತರಾಖಂಡ ಅಂಥೇಳಿ 2007ರಲ್ಲಿ ಬದಲಾಯಿಸಲಾಗುತ್ತೆ. ಒರಿಸ್ಸಾ 2009ರಲ್ಲಿ ಒಡಿಸ್ಸಾ ಅಂತ ಹೆಸರನ್ನು ಬದಲಾವಣೆ ಮಾಡಲಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಮ್ಮ ಒಂದು ಸಂವಿಧಾನದ 3ನೇ ವಿಧಿಯ ಅನ್ವಯ ಈ ರಾಜ್ಯಗಳ ಹೆಸರನ್ನು ಚೇಂಜ್ ಮಾಡಲಾಯಿತು. ಹೌದಾ? ನಮ್ಮ ಕರ್ನಾಟಕದ್ದು ಮೊದಲಿನ ಹೆಸರು ಮೈಸೂರು ಆಗಿತ್ತು. 1973ರಲ್ಲಿ ಕರ್ನಾಟಕ ಅಂತ ಬದಲಾವಣೆ ಮಾಡಲಾಯಿತು ಫ್ರೆಂಡ್ಸ್. ವಿಧಿ 4 ಏನು ಹೇಳುತ್ತಾ ಅಂದರೆ ಗಡಿ ಸರಹದ್ದಿಗೆ ಸಂಬಂಧಿಸಿದ ಕಾನೂನುಗಳು. ಸಂವಿಧಾನದ 4ನೇ ವಿಧಿಯು ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡಲು ಇರುವಂಥದ್ದು 2ನೇ ವಿಧಿ, ಹಾಗೂ ಭಾರತದ ಒಕ್ಕೂಟದ ಭೂಪಟವನ್ನು ಪುನರ್ಜೋಡಣೆ ಮಾಡುವ ಗಡಿ ಬದಲಾವಣೆ, ಹೆಸರು ಬದಲಾವಣೆ 3ನೇ ವಿಧಿಯಲ್ಲಿರುವಂಥದ್ದು. ಇವುಗಳನ್ನು ಮಾಡಲಿಕ್ಕೆ ಕೈಗೊಳ್ಳುವಂತಹ ಕಾನೂನುಗಳ ಬಗ್ಗೆ ತಿಳಿಸುತ್ತೆ. ಹೌದಾ? ಸಂವಿಧಾನದ 4ನೇ ವಿಧಿ ಏನು ತಿಳಿಸುತ್ತಾ ಅಂದರೆ ಈ 2ನೇ ವಿಧಿ ಹಾಗೂ 3ನೇ ವಿಧಿಯ ಪ್ರಕಾರ ಏನು ಕಾನೂನುಗಳನ್ನು, ಕೆಲಸ ಕಾರ್ಯಗಳನ್ನು ಕೈಗೊಳ್ತಾರಲ್ಲ, ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ಕಾನೂನುಗಳ ಬಗ್ಗೆ ತಿಳಿಸ್ಕೊಡುತ್ತೆ. ನಮ್ಮ ಭಾರತದ ಒಂದು ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರಿಸಲಿಕ್ಕೆ ಹಾಗೂ ನಮ್ಮ ಭಾರತದ ಒಕ್ಕೂಟದ ಭೂಪಟವನ್ನು ಪುನರ್ ಜೋಡಣೆ ಮಾಡಲಿಕ್ಕೆ ಗಡಿ ಬದಲಾವಣೆ, ಹೆಸರು ಬದಲಾವಣೆ ಇದನ್ನು ಮಾಡಬೇಕು ಅಂತಂದರೆ ಯಾವ ರೀತಿಯ ಕಾನೂನುಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಸಂವಿಧಾನದ 4ನೇ ವಿಧಿ ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಈ ವಿಧಿಯ ಅನ್ವಯ ಸಂಸತ್ತು 368ನೇ ವಿಧಿ ಅನ್ವಯ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ, ಸರಳ ಬಹುಮತದ ಮೂಲಕ ಕೈಗೊಳ್ಳಬಹುದು. ಹೌದಾ? ಯಾವ ರೀತಿಯ ಕಾನೂನುಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಸಂವಿಧಾನ ತಿಳಿಸ್ಕೊಡುತ್ತೆ. ಹೌದಾ? ಈ 4ನೇ ವಿಧಿಯಲ್ಲಿ ಸಂಸತ್ತು ಈ ಎಲ್ಲ 2ನೇ ವಿಧಿ ಹಾಗೂ 3ನೇ ವಿಧಿಯಲ್ಲಿ ಇರುವಂತಹ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುವ ಬಗ್ಗೆ ಯಾವ ರೀತಿಯ ಕಾನೂನುಗಳನ್ನು ಫಾಲೋ ಮಾಡಬೇಕು, ಯಾವ ರೀತಿಯ ಕಾನೂನುಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸಂವಿಧಾನದ 4ನೇ ವಿಧಿ ತಿಳಿಸ್ಕೊಡುತ್ತೆ. ಈ 4ನೇ ವಿಧಿಯ ಪ್ರಕಾರ ಸಂಸತ್ತು ಈ ಅಧಿಕಾರವನ್ನು ಚಲಾಯಿಸಬೇಕು ಅಂತಂದರೆ 368ನೇ ವಿಧಿ ಅನ್ವಯ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ, ಸರಳ ಬಹುಮತದ ಮೂಲಕ ಕೈಗೊಳ್ಳಬಹುದಾಗಿದೆ.
ಭಾರತದ ಭೂಭಾಗ ವಿದೇಶಕ್ಕೆ ನೀಡುವ ಅಧಿಕಾರ. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸಂಸತ್ತು ಈ ಅಧಿಕಾರವನ್ನು ಹೊಂದಿದೆಯೇ ಎಂಬುದರ ಕುರಿತು 1960ರ ಬೇರುಬಾರಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪರಿಶೀಲನೆಗೆ ಬಂದಿತು. ಹೌದಾ? ನಮ್ಮ ಭಾರತದ ರಾಜ್ಯಗಳ ಬಗ್ಗೆ ಸಂಸತ್ತು ಸರಳ ಬಹುಮತದ ಮೂಲಕ ಕಾನೂನನ್ನು ರಚಿಸಿ ಅಧಿಕಾರ ಚಲಾಯಿಸುತ್ತೆ. ಹೌದಾ? ಆದರೆ ನಮ್ಮ ಭಾರತದ ಒಂದು ಭೂಪ್ರದೇಶದ ಯಾವುದೇ ಒಂದು ಭಾಗವನ್ನು ವಿದೇಶಕ್ಕೆ ನೀಡುವಂತಹ ಅಧಿಕಾರ ಹೇಗಿದೆ, ಹೌದಾ, ಅನ್ನುವಂಥದ್ದು. ಈ ಬಗ್ಗೆ ಏನಂತಂದರೆ, ಸಂಸತ್ತು ನಮ್ಮ ಭಾರತದ ಯಾವುದೇ ಒಂದು ಭೂಪ್ರದೇಶದ ಭಾಗವನ್ನು ಬೇರೆ ದೇಶಕ್ಕೆ ನೀಡುವ ಅಧಿಕಾರ ಹೊಂದಿದೆಯೇ ಎಂಬುದರ ಕುರಿತು 1960ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪರಿಶೀಲನೆಗೆ ಬರುತ್ತೆ. ಬೇರುಬಾರಿ ಒಕ್ಕೂಟ ಬೇರುಬಾರಿ ಅನ್ನುವಂತಹ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಇತ್ತು ಫ್ರೆಂಡ್ಸ್. ಈ ಬೇರುಬಾರಿ ಒಕ್ಕೂಟ ಅನ್ನುವಂಥದ್ದು ಭಾರತದ ಭೂಪ್ರದೇಶವಾಗಿರುತ್ತೆ. ಇದನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸಬೇಕೆಂಬ ಕೇಂದ್ರ ಸರ್ಕಾರದ ನಿರ್ಧಾರವು ರಾಜಕೀಯ ಪ್ರತಿಭಟನೆಗೆ ಎಡೆ ಮಾಡಿಕೊಡುತ್ತೆ. ಆ ಒಂದು ಸಂದರ್ಭದಲ್ಲಿ ಬೇರುಬಾರಿ ಒಕ್ಕೂಟವನ್ನು, ಪಶ್ಚಿಮ ಬಂಗಾಳದಲ್ಲಿ ಇದ್ದಂತಹ ಈ ಬೇರುಬಾರಿ ಒಕ್ಕೂಟವನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸಬಹುದಾ ಅನ್ನೋದು ಏನಪ್ಪ ಅಂದರೆ ವಾದ ವಿವಾದ ನಡೆಯುತ್ತೆ ಫ್ರೆಂಡ್ಸ್. ಈ ಒಂದು ನಿರ್ಧಾರ ಏನಾಗುತ್ತೆ, ಕೇಂದ್ರ ಸರ್ಕಾರ ಈ ಬೇರುಬಾರಿ ಪ್ರದೇಶವನ್ನು, ಭಾರತದ ಭೂಪ್ರದೇಶ ಆಗಿರುತ್ತಲ್ಲ, ಅದನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸಬೇಕು ಅನ್ನುವಂತಹ ಕೇಂದ್ರ ಸರ್ಕಾರದ ನಿರ್ಧಾರ ರಾಜಕೀಯ ಪ್ರತಿಭಟನೆಗೆ ಎಡೆ ಮಾಡಿಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿರ್ತಾರೆ ಫ್ರೆಂಡ್ಸ್. ಇವರು ಈ ಒಂದು ಪಾಕಿಸ್ತಾನಕ್ಕೆ, ಪಶ್ಚಿಮ ಬಂಗಾಳದ ಒಂದು ಗಡಿ ಯಾವುದು ಅಂತಂದರೆ ಬಾಂಗ್ಲಾದೇಶ. ಹೌದಾ? ಇದು ಮೊದಲು ಈಸ್ಟ್ ಪಾಕಿಸ್ತಾನ ಆಗಿತ್ತು, ಪೂರ್ವ ಪಾಕಿಸ್ತಾನ ಆಗಿತ್ತು ಫ್ರೆಂಡ್ಸ್. ಹೌದಾ? ಇವಾಗ ಬಾಂಗ್ಲಾದೇಶ ಸ್ವತಂತ್ರ ದೇಶವಾಗಿದೆ. 1971ರಲ್ಲಿ ಸ್ವತಂತ್ರವಾಯಿತು. ಅದಕ್ಕಿಂತ ಮುಂಚೆ ಅದು ಪೂರ್ವ ಪಾಕಿಸ್ತಾನವಾಗಿತ್ತು ಫ್ರೆಂಡ್ಸ್. ಹೌದಾ? ಈ ನಮ್ಮ ಪಶ್ಚಿಮ ಬಂಗಾಳದ ಬೇರುಬಾರಿ ಒಕ್ಕೂಟವನ್ನು, ಬಾಂಗ್ಲಾದೇಶ ಇದೆಯಲ್ಲ, ಇವಾಗಿನ ಒಂದು ಬಾಂಗ್ಲಾದೇಶ ಅವಾಗ ಪಾಕಿಸ್ತಾನ ದೇಶದ ಆಡಳಿತಕ್ಕೆ ಒಳಪಟ್ಟಿತ್ತು. ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇಲ್ಲಿ ಪಾಕಿಸ್ತಾನಕ್ಕೆ ವರ್ಗಾಯಿಸಬೇಕೆಂಬ ಅಂತ ಹೇಳಲಾಗಿದೆ ಫ್ರೆಂಡ್ಸ್. ಇಲ್ಲಿ ಪಾಕಿಸ್ತಾನ ಅನ್ನುವಂಥದ್ದು ಅವಾಗ ಪಾಕಿಸ್ತಾನ ಆಗಿತ್ತು, ಇವಾಗ ಅದು ಬಾಂಗ್ಲಾದೇಶ್. ಇದರ ಬಗ್ಗೆ ರಾಜಕೀಯ ಪ್ರತಿಭಟನೆ ನಡೆದಾಗ ರಾಷ್ಟ್ರಾಧ್ಯಕ್ಷರು ಯಾರಾಗಿರ್ತಾರ ಅಂದರೆ ರಾಜೇಂದ್ರ ಪ್ರಸಾದ್. ಇವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹೆಯನ್ನು ಕೇಳ್ತಾರೆ. ಏನು ಮಾಡಬೇಕು ಈ ಕುರಿತು ಸಲಹೆಯನ್ನು ಕೇಳ್ತಾರೆ. ಸಂವಿಧಾನದ 3ನೇ ವಿಧಿಯ ಅನ್ವಯ ಸಂಸತ್ತು ಒಂದು ರಾಜ್ಯದ ವ್ಯಾಪ್ತಿಯನ್ನು ಕಡಿಮೆ ಮಾಡಬಹುದು, ಆದರೆ ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಮಾನಿಸುತ್ತೆ. ಸಂವಿಧಾನದ 3ನೇ ವಿಧಿಯ ಅನ್ವಯ ಸಂಸತ್ತು ಒಂದು ರಾಜ್ಯದ ವ್ಯಾಪ್ತಿಯನ್ನು ಕಡಿಮೆ ಮಾಡುವ ಅಧಿಕಾರ ಹೊಂದಿದೆ, ಆದರೆ ನಮ್ಮ ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನಿಸುತ್ತೆ. ಅದಕ್ಕೋಸ್ಕರ ಈ 368ನೇ ವಿಧಿಯ ಪ್ರಕಾರ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ಮಾತ್ರ ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 1960ರಲ್ಲಿ ಈ ಬೇರುಬಾರಿ ಒಕ್ಕೂಟವನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸುವ ಸಲುವಾಗಿ ಸಂವಿಧಾನಕ್ಕೆ 9ನೇ ತಿದ್ದುಪಡಿ ಮಾಡಲಾಗುತ್ತೆ. ಈ 9ನೇ ತಿದ್ದುಪಡಿ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಬೇರುಬಾರಿ ಒಕ್ಕೂಟವನ್ನು ವರ್ಗಾವಣೆ ಮಾಡಲಾಗುತ್ತೆ ಫ್ರೆಂಡ್ಸ್. ಹೌದಾ? ಇನ್ನು 2015ರಲ್ಲಿ ಸಂವಿಧಾನಕ್ಕೆ 100ನೇ ತಿದ್ದುಪಡಿ ಮಾಡುವ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶಗಳು ತಮ್ಮ ಕೆಲವು ಪ್ರದೇಶಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡವು. ಪರಸ್ಪರ ವಿನಿಮಯ ಅಂದರೆ ಕೆಲವೊಂದಿಷ್ಟು ಭಾರತವು ತನ್ನ ಒಂದು ಭೂಪ್ರದೇಶಗಳನ್ನು ಬಾಂಗ್ಲಾದೇಶಕ್ಕೆ ವರ್ಗಾಯಿಸುತ್ತೆ, ಬಾಂಗ್ಲಾದೇಶ ಕೆಲವೊಂದಿಷ್ಟು ತನ್ನ ಭೂಪ್ರದೇಶಗಳನ್ನು ಭಾರತಕ್ಕೆ ವರ್ಗಾಯಿಸುತ್ತೆ.
ಹೀಗೆ ಪರಸ್ಪರ ವಿನಿಮಯ ಮಾಡಿಕೊಂಡವು. 2015ರಲ್ಲಿ ಸಂವಿಧಾನಕ್ಕೆ 100ನೇ ತಿದ್ದುಪಡಿ ಮಾಡುವ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶಗಳು ತಮ್ಮ ಕೆಲವು ಪ್ರದೇಶಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡವು. ಭಾರತ ಕೆಲವೊಂದಿಷ್ಟು ಪ್ರದೇಶಗಳನ್ನು ಬಾಂಗ್ಲಾದೇಶಕ್ಕೆ ವರ್ಗಾಯಿಸಿತು, ಬಾಂಗ್ಲಾದೇಶ ಕೆಲವೊಂದಿಷ್ಟು ಭೂಪ್ರದೇಶಗಳನ್ನು ಭಾರತಕ್ಕೆ ವರ್ಗಾಯಿಸಿತು. ಹೌದಾ, ಈ ರೀತಿ. ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ 9ನೇ ತಿದ್ದುಪಡಿ, 100ನೇ ತಿದ್ದುಪಡಿ, ಇದನ್ನು ತಿದ್ದುಪಡಿ ವಿಧಾನಗಳು ಕ್ಲಾಸ್ ಮಾಡುವಾಗ ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಸಿಂಪಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಏನಂತಂದರೆ ನಮ್ಮ ಭಾರತದ ಒಳಗೆ ಏನೇ ರಾಜ್ಯಗಳ ಗಡಿ ಆಗಿರಬಹುದು, ವಿಸ್ತೀರ್ಣ ಆಗಿರಬಹುದು, ಹೆಸರು, ಅದನ್ನು ಸರಳ ಬಹುಮತದ ಮೂಲಕ ಸಂಸತ್ತು ಚೇಂಜಸ್ ಮಾಡಬಹುದು. ಆದರೆ ನಮ್ಮ ಭಾರತದ ಭೂಪ್ರದೇಶವನ್ನು ವಿದೇಶಕ್ಕೆ ನೀಡಬೇಕಾದ್ರೆ 368ನೇ ವಿಧಿಯ ಪ್ರಕಾರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು. ಇಷ್ಟೇ ಮ್ಯಾಟ್ರ್ ಇರುವಂಥದ್ದು. ನಮ್ಮ ಭಾರತದ ರಾಜ್ಯಗಳಲ್ಲಿ ಚೇಂಜಸ್ ಮಾಡಬೇಕಾದ್ರೆ ಸರಳ ಬಹುಮತದ ಮೂಲಕ ಮಾಡಬಹುದು. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಮ್ಮ ಭಾರತ ವಶಪಡಿಸಿಕೊಂಡಿರುವಂತಹ ಪ್ರದೇಶಗಳು, ಇವುಗಳಲ್ಲಿ ಚೇಂಜಸ್ ಮಾಡಬೇಕು ಅಂತಂದರೆ ಭಾರತದ ಸಂಸತ್ತು ಏನಿದೆ ಸರಳ ಬಹುಮತದ ಮೂಲಕ ಮಾಡಬಹುದು. ಆದರೆ ನಮ್ಮ ಭಾರತದ ಯಾವುದೇ ಒಂದು ಭೂಪ್ರದೇಶವನ್ನು ಬೇರೆ ದೇಶಕ್ಕೆ ವರ್ಗಾಯಿಸಬೇಕು ಅನ್ನುವ ವಿಷಯ ಬಂದಾಗ 368ನೇ ವಿಧಿ ಅನ್ವಯ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಮೂಲಕ ಅನ್ಯ ದೇಶಕ್ಕೆ ವರ್ಗಾಯಿಸಬಹುದು. ಹೌದಾ. ಗಡಿ ವಿವಾದ ಇತ್ಯರ್ಥಗೊಳಿಸಲು ಸಂವಿಧಾನದ ತಿದ್ದುಪಡಿ ಅಗತ್ಯವೇ? 1969ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಏನು ಅನ್ನೋದು ನೋಡೋದಾದರೆ, ಭಾರತವು ಇತರೆ ದೇಶಗಳೊಂದಿಗೆ ಗಡಿಯನ್ನು ಇತ್ಯರ್ಥ ಮಾಡಿಕೊಳ್ಳಬೇಕಾದ್ರೆ ಸಂವಿಧಾನದ ತಿದ್ದುಪಡಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಭಾರತವು ಇತರೆ ದೇಶಗಳೊಂದಿಗೆ ಗಡಿಯನ್ನು ಇತ್ಯರ್ಥ ಮಾಡಿಕೊಳ್ಳಬೇಕಾದ್ರೆ, ಗಡಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದಾಗ ಅದನ್ನು ಸಾಲ್ವ್ ಮಾಡ್ಕೋಬೇಕಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ. ಕಾರ್ಯಾಂಗೀಯ ವಿಧಾನಗಳ ಮೂಲಕ ಕಾರ್ಯಾಂಗದ ವಿಧಾನಗಳ ಮೂಲಕ ಮಾತ್ರ ಇಲ್ಲಿ ಏನು ಆ ಒಂದು ಕಾರ್ಯವನ್ನು ನಿರ್ವಹಿಸಬಹುದು. ಹೌದಾ. ಏಕೆಂದರೆ ಈ ವಿಷಯವು ಭಾರತದ ಭೂಪ್ರದೇಶವನ್ನು ಬೇರೆ ರಾಷ್ಟ್ರಕ್ಕೆ ವರ್ಗಾಯಿಸುವುದಕ್ಕೆ ಸಂಬಂಧಿಸಿದ್ದಲ್ಲ. ಭಾರತದ ಭೂಪ್ರದೇಶವನ್ನು ಬೇರೆ ರಾಷ್ಟ್ರಕ್ಕೆ ವರ್ಗಾಯಿಸುವಂತಹ ವಿಷಯ ಬಂದಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು. ಹೌದಾ. ಇಲ್ಲಿ ಗಡಿಗೆ ಸಂಬಂಧಪಟ್ಟಂತೆ ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅನ್ನೋದಾದರೆ ಸಂವಿಧಾನದ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ, ಕಾರ್ಯಾಂಗೀಯ ವಿಧಾನಗಳ ಮೂಲಕನೇ ಮಾಡ್ಕೋಬಹುದು ಅಂತ 1969ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಇಲ್ಲಿನೂ ನೀವು ಸರಳವಾಗಿ ತಿಳ್ಕೋಬೇಕಾಗಿರೋದು ಇಷ್ಟೇ, ಗಡಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾರ್ಯಾಂಗೀಯ ವಿಧಾನಗಳ ಮೂಲಕ ಇತ್ಯರ್ಥ ಮಾಡ್ಕೋಬಹುದು, ಸಂವಿಧಾನದ ತಿದ್ದುಪಡಿಯ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಕೇವಲ ನಮ್ಮ ಭಾರತದ ಯಾವುದೇ ಒಂದು ಭೂಪ್ರದೇಶದ ಭಾಗವನ್ನು ಅನ್ಯ ದೇಶಕ್ಕೆ ನಾವು ಇಲ್ಲಿ ನಮ್ಮ ಭಾರತ ದೇಶದ ಯಾವುದೇ ಒಂದು ಭೂಭಾಗವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸುವ ವಿಷಯ ಬಂದಾಗ ಮಾತ್ರ ಅಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ 1969ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಭಾರತವು ಇತರೆ ದೇಶಗಳೊಂದಿಗೆ ಗಡಿಯನ್ನು ಇತ್ಯರ್ಥ ಮಾಡಿಕೊಳ್ಳಬೇಕಾದರೆ ಸಂವಿಧಾನದ ತಿದ್ದುಪಡಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಕಾರ್ಯಾಂಗೀಯ ವಿಧಾನಗಳ ಮೂಲಕ ಮಾಡಿಕೊಳ್ಳಬಹುದೆಂದು ತೀರ್ಪು ನೀಡುತ್ತೆ ಫ್ರೆಂಡ್ಸ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,